ओम शांति। मीठे बच्चे, सत्य बाबा द्वारा संगम पर्त में सत्य का वरदान मिलता है। ಇವತ್ತಿನ ಮುರಳಿ ಇದೆ, ಸತ್ಯ ತಂದೆಯಿಂದ ಸಂಗಮ ಯುಗದಲ್ಲಿ ತಮಗೆ ಸತ್ಯ ವರದಾನ ಸಿಗ್ತಾ ಇದೆ। ಪ್ರತಿನಿತ್ಯ ಮುರಳಿನಲ್ಲಿ ವರದಾನ ಸಿಗುತ್ತೆ ನಮಗೆ। इसलिए तुम्हें कभी झूठ नहीं बोल सकते हो। ಸತ್ಯ ವರದಾನಗಳು ನಮಗೆ ಸಿಕ್ಕಿದೆ, ನಾವು ಸತ್ಯ ಯುಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ। प्रश्न, निर्विकारी बनने के लिए आप बच्चे को कौन सा मेहनत जरूर करनी है। ನಿರ್ವಿಕಾರಿ ಅಂದರೆ ಯಾವುದೇ ವಿಕಾರಗಳೇ ಇಲ್ಲದೆ ಇರಬೇಕಂದ್ರೆ ಜೀವನದಲ್ಲಿ ತಾವು ಮಕ್ಕಳು ಯಾವ ಕಷ್ಟಪಡಬೇಕು ಶಿವಬಾಬಾ ಕೇಳ್ತಾರೆ। ಆತ್ಮ ಅಭಿಮಾನಿ ಬನ್ನಕ್ಕೆ ಮೆಹನತ್ ಕರ್ನಿ है। ಯಾವ ಪರಿಶ್ರಮ ಪಡಬೇಕೋ ಆತ್ಮಾಭಿಮಾನಿಗಳಾಗುವಂಥ ಪರಿಶ್ರಮವನ್ನು ಪಡಬೇಕು। ಬ್ರಹ್ಮ ಬಾಬಾರವರ ಒಂದು ವಿಶೇಷ ಸಾಧನೆ ಇದೆ, ಈಗ 18ನೇ ಜನವರಿ ಹತ್ರ ಬರ್ತಾ ಇದೆ। ಅವರು ಪ್ರತಿಯೊಂದು ಹೆಸರು ಜೊತೆಯಲ್ಲಿ ಪ್ರತಿಯೊಬ್ಬರ ಮಕ್ಕಳಿರಲಿ, ಈ ಒಂದು ಸದಸ್ಯರಿರಲಿ, ಮನೆಯೆಲ್ಲ ಸದಸ್ಯರ ಹೆಸರು ಜೊತೆಯಲ್ಲಿ ಆತ್ಮ ಸೇರಿಸ್ತಾ ಇದ್ರಂತೆ, ಬರಿತಾ ಇದ್ರಂತೆ। ಸ್ಲೇಟ್ ತೊಗೊಂಡು, ಬಳಪ ತೆಗೆದುಕೊಂಡು, ಪೆನ್ಸಿಲ್ ತೊಗೊಂಡು ಏನಂತ ಬರಿತಾ ಇದ್ರು। ಇವಾಗ ಸೊಸೆ ರಾಧಿಕಾ ಇದ್ದಾರೆ ಮನೆಯಲ್ಲಿ, ರಾಧಿಕಾ ಆತ್ಮ ಅಂತ ಬರಿತಾ ಇದ್ರಂತೆ। ಮಗಳು ನಿರ್ಮಲ್ ಶಾಂತ ದಾದಿ ಇದ್ರು, ಅವ್ರ ಹೆಸರು ಮತ್ತೆ ಅವ್ರ ಜೊತೆಯಲ್ಲಿ ಆತ್ಮ। ಮಗ ಇದ್ರು ನಾರಾಯಣ ದಾದಾ, ಅವ್ರ ಹೆಸರು ಅವ್ರ ಜೊತೆಯಲ್ಲಿ ಆತ್ಮ ಅಂತ ಬರೀತಾ ಇದ್ರಂತೆ। ಇದರಿಂದ ಏನಾಯ್ತು, ಪರಿವಾರದ ಸದಸ್ಯರಲ್ಲಿ ಕೂಡ ಆತ್ಮಿಕತೆಯನ್ನ ಅವ್ರೇನ್ ಮಾಡಿದ್ರು, ಬೆಳೆಸಿದ್ರು, ಆತ್ಮ ಅಭಿಮಾನಿ ಆದ್ರು। ಭ್ರುಕುಟಿ ಕೆ ಬೀಚ್ ಮೇ ಆತ್ಮ ಕೋ ದೇಖನೆ ಕಾ ಅಭ್ಯಾಸ ಕರೋ। ಹಣೆಯ ಮಧ್ಯದಲ್ಲಿ ಹೊಳಿತಾ ಇರತಕ್ಕಂಥ ನಕ್ಷತ್ರ ಏನಿದೆ, ಆತ್ಮ ನಾವಿದ್ದೀವಲ್ಲ, ಅದನ್ನು ನೋಡ್ತಕ್ಕಂಥ ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ। ಆತ್ಮ ಹೋಕರ್ ಆತ್ಮ ಸೆ ಬಾತ್ ಕರೋ, ನಾನು ಆತ್ಮ ಇವರು ಆತ್ಮ ಅಂತ ತಿಳ್ಕೊಂಡು ಆತ್ಮ ಜೊತೆಯಲ್ಲಿ ಮಾತನಾಡಿ। ಆತ್ಮ ಹೋಕರ್ ಸುನೋ, ಆತ್ಮನಾಗಿ ಕೇಳಿ। ದೇಹ ಪರ ದೃಷ್ಟಿ ನಾ ಜಾಯೆ, ದೇಹದ ಕಡೆ ಚರ್ಮದ ಕಡೆ ಗಮನ ಹೋಗಬಾರ್ದು। ಇಸಿ ಮೆಹನತ್ ಮೇ ವಿಘ್ನ ಪಡ್ತೆ ಹೇ, ಇದೇ ಪರಿಶ್ರಮದಲ್ಲಿ ಏನಾಗುತ್ತೆ, ವಿಘ್ನಗಳು ಬರ್ತವೆ। ಜಿತನಾ ಹೋ ಸಕೆ ಈ ಅಭ್ಯಾಸ ಕರೋ ಕಿ ಮೈ ಆತ್ಮ ಹೂँ। ಎಷ್ಟು ಸಾಧ್ಯ ಆಗುತ್ತೆ ನಾನು ಆತ್ಮ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ। ಗೀತ್ ಓಂ ನಮಃ ಶಿವಾಯ। ಇವತ್ತಿನ ಹಾಡೇನಿದೆ, ओम नमः शिवाय। ओम शांति। मीठे बच्चों को बाबा ने स्मृति दिलाई है कि सृष्टि का चक्र कैसे फिरता है। ಶಿವ ತಂದೆ ಬಂದು ನಮ್ಮ ಮಕ್ಕಳಿಗೆ, ಮಧುರ ಮಕ್ಕಳಿಗೆ ಸ್ಮೃತಿ ತರಿಸಿದ್ದಾರೆ, ಸೃಷ್ಟಿಯ ಚಕ್ರ ಯಾವ ಥರ ತಿರುಗ್ತಾ ಇದೆ, ಕಾಲಚಕ್ರ ಯಾವ ಥರ ತಿರುಗ್ತಾ ಇದೆ। अभी तुम बच्चे जानते हो, हमने बाबा से जो कुछ जाना है, बाबा ने जो रास्ता बताया है वह दुनिया में कोई नहीं जानता। ತಂದೆ ಬಂದು ರಸ್ತೆ ತೋರಿಸಿದ್ದಾರೆ, ಇದನ್ನ ಪ್ರಪಂಚದಲ್ಲಿ ಯಾರು ಕೂಡ ತಿಳ್ಕೊಂಡೇ ಇಲ್ಲ, ಪ್ರಪಂಚದ ಜನಕ್ಕೆ ಗೊತ್ತೇ ಇಲ್ಲ। ಯಾಕೆಂದ್ರೆ ಅವರು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ತಂದೆನೇ ಬಂದು ರಸ್ತೆಯನ್ನು ತೋರಿಸಿದ್ದಾರೆ। ಯ ದುನಿಯಾ ಮೇ ಕೋಯಿ ನಹಿ ಜಾನ್ತ, ಈ ದಾರಿಯನ್ನ ಜನಗಳು ತಿಳ್ಕೊಂಡಿಲ್ಲ। ಆಪೇ ಹಿ ಪೂಜಾರಿ ಕಾ ಅರ್ಥ ಭಿ ತುಮೇ ಸಮಜಾಯಾ ಹೈ। ನಾವೇ ಸತ್ಯುಗದಲ್ಲಿದ್ದಾಗ ಪೂಜ್ಯರಾಗಿದ್ವಿ, ನಾವೇ ದ್ವಾಪರಯುಗದಿಂದ ಪೂಜಾರಿಗಳಾಗ್ಬಿಟ್ವಿ, ಇದರ ಅರ್ಥವನ್ನು ಕೂಡ ಶಿವ ತಂದೆ ಬಂದು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ। ಜೋ ಪೂಜ್ಯ ವಿಶ್ವಕ್ಕೆ ಮಾಲೀಕ್ ಬಂತೆ ಹೇ ವಹಿ ಫಿರ್ ಪೂಜಾರಿ ಬಂತೆ। ಸತ್ಯುಗದಲ್ಲಿ ಯಾರು ಪೂಜ್ಯರು ವಿಶ್ವದ ಮಾಲೀಕರಾಗಿದ್ರೋ, ಕಲಿಯುಗದ ಕೊನೆಯಲ್ಲಿ ಅವರೇ ಏನಾಗ್ಬಿಟ್ಟಿದ್ದೀವಿ, ಪೂಜಾರಿಗಳಾಗ್ಬಿಟ್ಟಿದ್ದೇವೆ। ಪರಮಧಾಮ ಕೇಲಿ ಪರಮಾತ್ಮ ಕೇಲಿ ಐಸಾ ನಹಿ ಕಹೆಂಗೆ। ಪರಮಾತ್ಮನಿಗೋಸ್ಕರ ಈ ರೀತಿ ಹೇಳೋದಿಲ್ಲ, ನೀವೇ ಪೂಜ್ಯ ನೀವೇ ಪೂಜಾರಿ ಅಂತ ಹೇಳೋದಿಲ್ಲ। अब तुम्हें स्मृति में आया है कि यह तो बिल्कुल रೈಟ್ बात है। ಈಗ ನಿಮಗೆ ಸ್ಮೃತಿಗೆ ಬಂದಿದೆ, ಇದು ಸತ್ಯವಾದಂಥ ವಿಚಾರಗಳು। ಸೃಷ್ಟಿಗೆ ಆದಿ ಮಧ್ಯಾಂತ का समाचार ಬಾಬಾ ಹಿ ಸುನಾತೆ। ಈ ಪ್ರಪಂಚದ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ತಂದೆನೇ ತಿಳಿಸ್ತಾ ಇದ್ದಾರೆ। ಅವ್ರ ಕಿಸ್ಕಾ ಭಿ ಜ್ಞಾನ ಕಾ ಸಾಗರ್ ನಹಿ ಕಹಾ ಜಾತಾ, ಬೇರೆ ಇನ್ಯಾರಿಗೂ ಕೂಡ ಜ್ಞಾನ ಸಾಗರ ಅನ್ನೋಂಥ ಮಾತು ಹೇಳೋದಿಲ್ಲ। ಯ ಮಹಿಮಾ ಶ್ರೀಕೃಷ್ಣಕಿ ನಹಿ, ಈ ಮಹಿಮೆ ಏನಿದೆ ಇದು ಶ್ರೀಕೃಷ್ಣಂದು ಅಲ್ಲ। ಕೃಷ್ಣ ನಾಮ ತೋ ಶರೀರ ಕಾ ಹೈ, ಕೃಷ್ಣನ ಹೆಸರೇನಿದೆ ಶರೀರದ್ದಿದೆ। ವಹ ಶರೀರದಾರಿ ಹೈ, ಉಸ್ಮೇ ಸಾರಾ ಜ್ಞಾನ ಹೋ ನಾ ಸಕೆ।
ಶ್ರೀಕೃಷ್ಣ ಶರೀರಧಾರಿ, ಅವ್ರಿಗೆ ಈ ಒಂದು ಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸತ್ಯುಗದಲ್ಲಿ ಹೋದ್ಮೇಲೆ ಈ ಜ್ಞಾನ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಿ ತುಮ್ ಸಮಸ್ತೆ ಹೋ ಉನ್ಕಿ ಆತ್ಮ ಜ್ಞಾನ ಲೇ ರಹಿ. ಈಗ ನಿಮಗೆ ಗೊತ್ತಾಗ್ಬಿಟ್ಟಿದೆ ಶ್ರೀಕೃಷ್ಣನ ಆತ್ಮನೂ ಈ ಟೈಮ್ನಲ್ಲಿ ಜ್ಞಾನವನ್ನು ಕೇಳ್ತಾ ಇದೆ. ಯ ವಂಡರ್ಫುಲ್ ಬಾತ್. ಇವೆಲ್ಲ ಅದ್ಭುತವಾದಂಥ ವಿಚಾರಗಳು, ಪರಮಾತ್ಮನೇ ತಿಳಿಸೋ ವಿಚಾರಗಳು. ಬಾಬಾ ಬಿಗರ್ ಕೊಯ್ ಸಮಜಾನ ಸಕೆ. ಈ ವಿಚಾರಗಳನ್ನು ತಂದೆ ಬಿಟ್ಟು ಬೇರೆ ಯಾರು ತಿಳಿಸೋಕ್ಕೆ ಸಾಧ್ಯವೇ ಇಲ್ಲ. ಐಸಾ ಜೋ ಬಹುತ್ ಸಾಧು ಸಂತ ಭಿನ್ನ ಭಿನ್ನ ಪ್ರಕಾರಕ್ಕೆ ಹಠಯೋಗ ಆದಿ ಸಿಕ್ಕಲಾತೆ ರಹತೆ ಹೇ. ಇವತ್ತು ಪ್ರಪಂಚದಲ್ಲಿ ಸುಮಾರು ಜನ ಸಾಧು ಸಂತರು ಹಠಯೋಗಿಗಳು ಅನೇಕ ಪ್ರಕಾರದ ಹಠಯೋಗಗಳನ್ನು ಕಲಿಸ್ತಾ ಇರ್ತಾರೆ ಜನಗಳಿಗೆ. ಹೊಸ ಭಕ್ತಿ ಮಾರ್ಗ, ಅವಕ್ಕೆಲ್ಲ ಏನು ಹೇಳ್ತಾ ಇದ್ದಾರೆ? ಭಕ್ತಿ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಸತ್ಯುಮೇ ತುಮೆ ಕೋಯಿ ಕಿ ಪೂಜಾ ನಹೆ ಕರ್ತೆ ಹೋ. ಸತ್ಯುಗದಲ್ಲಿದ್ದಾಗ ನೀವು ಯಾರಿಗೂ ಪೂಜೆ ಮಾಡೋದಿಲ್ಲ. ವಹಾತು ಪೂಜಾರಿ ನಹಿ ಬಂತೆ ಹೋ. ಸತ್ಯುಗದಲ್ಲಿದ್ದಾಗ ನೀವು ಪೂಜಾರಿಗಳು ಆಗೋದಿಲ್ಲ. ಉನ್ಕಾ ಕಹಾ ಜಾತಾ ಹೇ ಪೂಜ್ಯ ದೇವಿ ದೇವತಾತೆ. ಅವ್ರಿಗೆ ಹೇಳ್ತಾರೆ ಪೂಜ್ಯರು ದೇವಿ ದೇವತೆಗಳು ಆಗಿದ್ರು. ಪೂಜ್ಯ ದೇವಿ ಅಭಿ ನಹಿ ಹೇ. ಈಗ ಒಂದು ಪೂಜ್ಯರು ದೇವತೆಗಳು ಕಲಿಯುಗದಲ್ಲಿ ಇಲ್ಲ. ವಹಿ ಪೂಜ್ಯ ಫಿರ್ ಸಬ್ ಪೂಜಾರಿ ಬನೆ. ಅವರೇ ಪೂಜ್ಯರಾಗಿದ್ದವರು ಇವಾಗ ಏನಾಗ್ಬಿಟ್ಟಿದ್ದೀವಿ? ಪೂಜಾರಿಗಳಾಗ್ಬಿಟ್ಟಿದ್ದೀವಿ. ಬಾಬಾ ಕೇಳ್ತೆ ಯಹಿ ಪೂಜ್ಯ ಪೂಜಾ ಕರ್ತೇತೇನ. ಈ ಬ್ರಹ್ಮ ಬಾಬಾರವರು ಕೂಡ ಏನು ಮಾಡ್ತಾ ಇದ್ರು? ಮೊದಲು ಈ ಜ್ಞಾನ ಸಿಗೋಕ್ಕೆ ಮುಂಚೆ ಪೂಜೆ ಮಾಡ್ತಾ ಇದ್ರಲ್ವಾ. ಸಾರಿ ದುನಿಯಾ ಈ ಸಮಯ ಪೂಜಾರಿ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಪೂಜೆ ಮಾಡೋರಾಗ್ಬಿಟ್ಟಿದ್ದಾರೆ, ಪೂಜಾರಿಗಳಾಗ್ಬಿಟ್ಟಿದ್ದಾರೆ. ನೈ ದುನಿಯಾ ಮೇ ಏಕ್ ಬಿ ಪೂಜ್ಯ ದೇವಿ ದೇವತಾ ಧರ್ಮ ಹೋತಾ ಹೇ. ಹೊಸ ಪ್ರಪಂಚದಲ್ಲಿ ಒಂದೇ ದೇವಿ ದೇವತಾ ಧರ್ಮ ಅನ್ನುವಂಥದ್ದು ಇರುತ್ತೆ. ಬಚ್ಚೆ ಕೋ ಸ್ಮೃತಿ ಮೇ ಆಯಾ ಬರೋಬರ್ ಡ್ರಾಮಾ ಪ್ಲಾನ್ ಅನುಸಾರ ಯ ಬಿಲ್ಕುಲ್ ರೈಟ್ ಹೇ. ಮಕ್ಕಳಿಗೂ ಕೂಡ ಈಗ ಸ್ಮೃತಿ ಬಂದಿದೆ. ಈ ನಾಟಕದ ಪ್ಲಾನ್ ಅನುಸಾರವಾಗಿ ಈ ಒಂದು ಮಾತುಗಳು ಸತ್ಯ ಇದೆ. ಗೀತಾ ಎಪಿಸೋಡ್ ಬರೋಬರ್. ಈಗ ಭಗವದ್ಗೀತೆ ಪುನಃ ಜಗತ್ತಿಗೆ ಬರ್ತಾ ಇದೆ, ಎಪಿಸೋಡ್ ನಡೀತಾ ಇದೆ. ವಾಸ್ತವದಲ್ಲಿ ಸಿರ್ಫ್ ಗೀತಾ ಮೇ ನಾಮ್ ಬದಲ್ ದಿಯಾ. ಕೇವಲ ಭಗವದ್ಗೀತೆಯಲ್ಲಿ ಏನು ಮಾಡಿಬಿಟ್ರು? ಕೊಟ್ಟವ್ರ ಹೆಸರು ತೆಗೆದುಬಿಟ್ಟು ತೊಗೊಂಡವ್ರ ಹೆಸರು ಹಾಕ್ಬಿಟ್ರು. ಜಿಸ್ ಸಮझाने के लिए तुम्हें मेहनत करते हो. ಈಗ ಭಗವದ್ಗೀತೆಯನ್ನು ಪ್ರಪಂಚಕ್ಕೆ ಕೊಟ್ಟಿದ್ದು ಪರಮೇಶ್ವರ ಪರಮಾತ್ಮ ಅಂತ ನೀವು ತಿಳಿಸೋಕ್ಕೆ ಕಷ್ಟಪಡ್ತಾ ಇದ್ದೀರಾ. 2500 ವರ್ಷ ಸೆ ಗೀತಾ ಕೃಷ್ಣ ಕಿ ಸಮಸ್ತೆ ಆಯೆ. 2500 ವರ್ಷಗಳಿಂದ ಈ ದ್ವಾಪರಯುಗದಿಂದ ನೀವೇನು ತಿಳ್ಕೊಂಡು ಬಂದುಬಿಟ್ರಿ? ಶ್ರೀಕೃಷ್ಣನೇ ಗೀತಾ ಜ್ಞಾನ ಕೊಟ್ಟಿದ್ದು ಅಂತ ತಿಳ್ಕೊಂಡು ಬಂದುಬಿಟ್ರಿ. ಅಬ್ ಏಕ ಜನ್ಮ ಮೇ ಸಮಜ್ ಜಾಯೆ ಕಿ ಗೀತಾ ನಿರಾಕಾರ ಭಗವಾನ್ನೇ ಸುನಾಯಿ. ಈ ಒಂದು ಜನ್ಮದಲ್ಲಿ ತಿಳ್ಕೊಂಡ್ಬಿಡಿ, ಭಗವದ್ಗೀತೆಯನ್ನು ಜಗತ್ತಿಗೆ ಬೋಧನೆ ಮಾಡಿದ್ದು ನಿರಾಕಾರ ಪರಮಾತ್ಮ ಭಗವಂತ. ಉನ್ಮೆ ಟೈಮ್ ತೋ ಲಗ್ತಾ ಏನಾ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಹಿಡಿಸುತ್ತೆ. ಇದು ಗೋಪ್ಯ ಗೋಪ್ಯ ರಹಸ್ಯ. ಯಾವುದೋ ಗೀತಾ ಜ್ಞಾನದಾತ ನಿರಾಕಾರ ಪರಮಾತ್ಮ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕಾದ್ರೆ ಭಾಳ ಸೀಕ್ರೆಟ್ ವಿಚಾರ ಇದು. ಜಾಡ್ ಕಿತನ ಲಂಬ ಚೌಡ ಹೇ. ವೃಕ್ಷ ಎಷ್ಟು ದೊಡ್ಡದಾಗಿದೆ. ತುಮ್ ಲಿಖ್ ಸಕ್ತೆ ಹೋ ಬಾಬಾ ಹಮ್ಕೋ ರಾಜಯೋಗ ಸಿಕ್ಲಾರೆ. ನೀವು ಎಲ್ಲರಿಗೂ ಬರೆದು ತಿಳಿಸ್ಬೋದು. ಸ್ವಯಂ ಭಗವಂತ ನಿರಾಕಾರ ತಂದೆ ಬಂದು ಪುನಃ ಭಗವದ್ಗೀತೆಯನ್ನು ಕಲಿಸ್ತಾ ಇದ್ದಾರೆ, ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಜಿನ್ ಬಚ್ಚೋं को निश्चय हो जाता है वे निश्चय से समझाते भी है. ಯಾರಿಗೆ ಈ ಪಾಯಿಂಟ್ಸು ಚೆನ್ನಾಗಿ ಬುದ್ಧಿನಲ್ಲಿ ನಿಶ್ಚಯ ಆಗೋಗ್ಬಿಟ್ಟಿರುತ್ತೆ ಅವರೇ ಹೇಳ್ತಾ ಇರ್ತಾರೆ ಇದು ಹೀಗೆ ಅಂತ. ನಿಶ್ಚಯ ನಹಿ ತೋ ಖುದ್ ಭಿ ಮೂಂಜತೆ ರಹತೆ ಹೇ. ಯಾರಿಗೆ ನಂಬಿಕೆ ಇಲ್ವೋ ಅವರು ಕನ್ಫ್ಯೂಷನ್ನಲ್ಲಿ ಇರ್ತಾರೆ. ಕೇಸೆ ಸಮಜಾಯೆ ಕೋಯಿ ಹಂಗಾಮ ತೋ ನಹಿ ಹೋಗ. ಹೆಂಗಪ್ಪ ಹೇಳೋದು ಈ ವಿಚಾರ? ಕಟು ಸತ್ಯನ ಜಗತ್ತಿನ ಎದುರುಗಡೆ ಪ್ರಸಿದ್ಧ ಮಾಡಬೇಕಾದ್ರೂ ಕೂಡ ತುಂಬ ತಾಳ್ಮೆ ಬೇಕು, ಪೇಷನ್ಸ್ ಬೇಕು, ಗಲಾಟೆಗಳಾಗಬಾರ್ದು. ಆ ರೀತಿ ನೀವು ನಿಧಾನವಾಗಿ ಜನರ ಮನಸ್ಸಿನಲ್ಲಿ ಸತ್ಯನ ತಿಳಿಸಿ. ನಿಡರ್ ಬನ್ ತಬ್ ಹೋಂಗೆ ಜಬ್ ಪೂರೇ ದೇಹಿ ಅಭಿಮಾನಿ ಬನ್ ಜಾಯೆ. ನಿರ್ಭಯವಂತರಾಗಬೇಕು ಅಂದರೆ ಆತ್ಮಜ್ಞಾನಿಗಳಾಗಿರಬೇಕು ಅಂತ ಬ್ರಹ್ಮ ಬಾಬಾರವರಲ್ಲಿ ಈ ಸತ್ಯವನ್ನು ಜನರಲ್ಲಿ ಮೂಡಿಸುವಂಥದ್ದು, ಸತ್ಯಜ್ಞಾನವನ್ನು ಮಂಡಿಸುವಂಥ ವಿಶೇಷವಾದಂಥ ಶಕ್ತಿ ಇತ್ತು ಅವರಲ್ಲಿ. ಪರಮಾತ್ಮನೇ ಇರ್ತಾಯಿದ್ರು. ಮತ್ತು ಅವರು ತಿಳಿಸ್ಕೊಡ್ತಕ್ಕಂಥ ದಾಟಿನೂ ಕೂಡ ಎಲ್ಲರಿಗೂ ಕೂಡ ಮನಸ್ಸಿಗೆ ನಾಟೋ ಥರ ಇತ್ತು. ಅದರಿಂದ ಬ್ರಹ್ಮ ಬಾಬಾರವರು ನಿರ್ಭಯವಂತರಾಗಿ ಪ್ರಪಂಚದ ಎದುರುಗಡೆ ಸತ್ಯವನ್ನು ಏನು ಮಾಡಿದ್ರು? ಪ್ರಸಿದ್ಧ ಮಾಡಿದ್ರು.
डरना तो ಭಕ್ತಿ ಮಾರ್ಗ में होता है. ಅವ್ರೇನು ಅನ್ಕೊಂತಾರೋ ಇವ್ರೇನು ಅನ್ಕೊಂತಾರೋ ಶಾಪ ಕೊಟ್ಬಿಡ್ತಾರೋ ಅನ್ನೋಂಥ ಭಯ ಅನ್ನೋದು ಭಕ್ತಿನಲ್ಲಿರುತ್ತೆ. ತುಮ್ ಸಬ್ ಮಹಾವೀರ್ ಹೋ. ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇರತಕ್ಕಂಥ ನೀವೆಲ್ಲ ರುಸ್ತುಮಗಳು ಮಹಾವೀರರು. ದುನಿಯಾ ಮೇ ಕೋಯಿ ನಹಿ ಜಾನ್ತೆ ಕಿ ಮಾಯಾ ಪರ್ ಜೀತ್ ಕೇಸೆ ಪಹನಿ ಜಾತಿ ಹೈ. ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಮಾಯೆಯನ್ನು ಹೆಂಗೆ ಗೆಲ್ಲೋದು ಅನ್ನೋದು ಗೊತ್ತಿಲ್ಲ. तुम बच्चों को अब स्मृति आया है, आगे भी बाबा ने कहा था ಮನ್ಮನಾ ಬಹು. ಈಗ ನಿಮಗೆ ಸ್ಮೃತಿ ಬಂದಿದೆ. ಮೊದಲು ಕೂಡ ತಂದೆ ಹೇಳಿದ್ರು, ಏನಂತ ಹೇಳಿದ್ರು, ನೀವು ನನ್ನನ್ನೇ ನೆನೀರಿ ಅಂತ. ಪತಿತ ಪವನ್ ಬಾಬಾ ಹಿ ಆಕರ್ ಸಮಜಾತೆ. ಪತಿತ ಪಾವನ ತಂದೆನೇ ಬಂದು ಈ ವಿಚಾರಗಳನ್ನು ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಬಲ್ ಗೀತಾ ಮೇ ಬಿ ಅಕ್ಷರ ಹೇ ಪರಂತು ಐಸಾ ಕೊಯ್ ಸಮಜಾತೆ ನಹಿ. ಭಗವದ್ಗೀತೆಯಲ್ಲಿ ಅಕ್ಷರಗಳಿದ್ದಾವೆ, ಆದರೆ ಯಾರು ಆ ರೀತಿ ಹೇಳೋರಿಲ್ಲ. ಬಾಬಾ ಕೇತೆ ಬಚ್ಚೆ ದೇಹಿ ಅಭಿಮಾನಿ ಭವ. ಶಿವ ತಂದೆ ಹೇಳ್ತಾರೆ ಆತ್ಮಾಭಿಮಾನಿಗಳು ಆಗಿರಿ. ಗೀತ್ ಮೇ ಅಕ್ಷರ ಹೇನಾ ಆಟೆ ಮೇ ನಮಕ್ ಮಿಸಾಲ್. ಭಗವದ್ಗೀತೆಯಲ್ಲಿ ಸಾರಾಂಶ ಎಷ್ಟಿದೆ, ಹಿಟ್ಟಿನಲ್ಲಿ ಉಪ್ಪೆಷ್ಟು ಹಾಕ್ತೀವಿ ನೋಡಿ ಅಷ್ಟು ಸತ್ಯ ಹೊಳ್ಕೊಂಡಿದೆ ಅಂತಾರೆ. ಹರ್ ಏಕ್ ಬಾತ್ ಕಾ ಬಾಪ್ ನಿಶ್ಚಯ ಬಿಠಾತೆ. ಪ್ರತಿಯೊಂದು ಟಾಪಿಕ್ಕನ್ನು ಕೂಡ ತಂದೆ ಕೂತ್ಕೊಂಡು ಇವಾಗ ನಿಶ್ಚಯ ಮಾಡಿಸ್ತಾ ಇದ್ದಾರೆ. ಇದೇಗೆ ಒಂದೊಂದು ವಿಚಾರನ. ನಿಶ್ಚಯ ಬುದ್ಧಿ ವಿಜಯಂತಿ. ಈ ಜ್ಞಾನದಲ್ಲಿ ಯಾರಿಗೆ ನಿಶ್ಚಯ ಬುದ್ಧಿ ಇರುತ್ತೆ ಅವ್ರಿಗೆ ವಿಜಯ ಖಂಡಿತ ಹಾಗೆ ಆಗತ್ತೆ. ಅಬ್ ತುಮ್ ಬಾಬಾ ಸೆ ವರ್ಷ ಲೇರೆ. ಈಗ ಪುನಃ ನೀವು ತಂದೆಯಿಂದ ಆಸ್ತಿಯನ್ನು ತಗೊತಾ ಇದ್ದೀರಿ. ಬಾಬಾ ಕೇತೆ ಗೃಹಸ್ಥ ವ್ಯವಹಾರ ಮೇ ಬಿ ಜರೂರ್ ರಾನಾ. ಭಲೆ ನೀವು ಫ್ಯಾಮ್ಲಿಯಲ್ಲಿರಿ, ಫ್ಯಾಮ್ಲಿ ಬಿಟ್ಟು ಬನ್ನಿ ಅಂತ ಹೇಳ್ತಾ ಇಲ್ಲ. ಸಬ್ಕೋ ಯಹಾ ಆಕರ್ ಬಿಟಾನೆ ಕಿ ದರ್ಕಾರ್ ನಹಿ. ಎಲ್ಲರನ್ನೂ ಇಲ್ಲಿ ಕರೆಸ್ಕೊಂಡು ಕೂಡಿಸ್ಕೊಂಡು ಅಂತ ಅವಶ್ಯಕತೆ ಇಲ್ಲ. ಸರ್ವಿಸ್ ಕರ್ನಿ ಹೇ, ಸೆಂಟರ್ಸ್ ಕೋಲ್ನೆ ಹೇ. ಸೇವೆಗಳನ್ನು ಮಾಡಬೇಕು, ಸೇವಾ ಕೇಂದ್ರಗಳನ್ನು ತೆರಿಬೇಕು. ತುಮ್ ಹೋ ಸಾಲ್ವೇಷನ್ ಆರ್ಮಿ. ನೀವಾಗಿದ್ದೀರಿ ಏನು, ಸಾಲ್ವೇಷನ್ ವಿಮೋಚನಾ ದಳ. ಅಂದರೆ ಇವತ್ತು ಜನರ ಜೀವನ ರೂಪಿ ದೋಣಿಗಳೇನಾಗ್ತಾ ಇದೆ, ಈ ಕಲಿಯುಗದ ವಿಷಯ ವಿಕಾರಗಳಲ್ಲಿ ಮುಳುಗಿ ತೇಲ್ತಾ ಇದೆ. ಇದನ್ನೆಲ್ಲ ತೀರಾ ಕರ್ಕೊಂಡು ಹೋಗೋ ಕೆಲಸ ನೀವು ಮಾಡ್ತಾ ಇದ್ದೀರಿ. ಈಶ್ವರ್ಯ ಮಿಷನ್ ಹೋನಾ. ನಿಮ್ಮದು ಈಶ್ವರ್ಯ ಮಿಷನ್ ಆಗಿದೆಯಲ್ವಾ ಅಂತ. ಪಹಲೆ ಶೂದ್ರ ಮಾಯಾವಿ ಮಿಷನ್ ಕೇತೆ. ಮೊದಲು ಮಾಯಾವಿ ಲೋಕದಲ್ಲಿದ್ರಿ, ಮಾಯಾವಿ ಮಿಷನ್ನಲ್ಲಿದ್ದರೆ ಅಭಿ ತುಮ್ ಈಶ್ವರ್ಯ ಮಿಷನ್ಗೆ ಬನೆ ಹೋ. ಈಗ ನೀವು ಈಶ್ವರ್ಯ ಮಿಷನ್ನಲ್ಲಿ ಬಂದುಬಿಟ್ಟಿದ್ದೀರಿ. ತುಮಾರ ಮಹತ್ವ ಬಹುತ್ ಹೈ. ಇನ್ ಲಕ್ಷ್ಮೀನಾರಾಯಣ ಕಿ ಕಥಾ ಕ್ಯಾ ಮಹಿಮಾ ಹೈ. ಈ ಒಂದು ಸಮಯದಲ್ಲಿ ನಿಮ್ಮ ಮಹತ್ವಿಕೆ ಜಾಸ್ತಿ ಇದೆ. ಈ ಲಕ್ಷ್ಮೀನಾರಾಯಣರಿಗೂ ಮಹಿಮೆ ಇದೆಯಲ್ವಾ. ಜೈಸೆ ರಾಜ ಏ ಹೋತೆ ಹೇ ವೈಸೆ ರಾಜ್ಯ ಕರ್ತೆ ಹೇ. ಹೆಂಗೆ ರಾಜರು ಇರ್ತಾರೆ ಹಂಗೆ ರಾಜ್ಯವನ್ನು ಆಳ್ತಾರೆ, ಅವ್ರದ್ದು ನಡೆಯುತ್ತಲ್ವ. ಬಾಕಿ ಇನೋಂಕೋ ಕಹೆಂಗೆ ಸರ್ವಗುಣ ಸಂಪन्न ವಿಶ್ವ का मालिक क्योंकि उस समय और कोई राज्य नहीं होता है. ಲಕ್ಷ್ಮೀನಾರಾಯಣರಿಗೆ ಏನು ಹೇಳ್ತೀವಿ, ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು, 16 ಕಲಾ ಸಂಪನ್ನರು. ಮಹಿಮೆ ನಡೆಯುತ್ತಲ್ಲ. ಅಂದಮೇಲೆ ಆ ಸಮಯದಲ್ಲಿ ಬೇರೆ ಇನ್ಯಾರ್ದು ರಾಜ್ಯ ಇರಲಿಲ್ಲ, ಕೇವಲ ಲಕ್ಷ್ಮೀನಾರಾಯಣರದೇ ರಾಜ್ಯ ಇತ್ತು. ಒಂದು ಧರ್ಮ, ಒಂದು ರಾಜ್ಯ, ಒಂದು ಕುಲ, ಒಂದು ಮತ, ಒಂದು ಸರ್ಕಾರ, ಒಂದು ದೇಶ, ಒಂದು ಭಾಷೆ. ಅಲ್ಲಿ ಯಾವುದೋ ಜಗಳ ಇಲ್ಲ, ಗಲಾಟೆ ಇಲ್ಲ. ಯಥಾ ರಾಜ ರಾಣಿ ತಥಾ ಪ್ರಜಾ. ಅಭಿ ಬಚ್ಚೆ ಸಮಜ್ ಗಯೆ ವಿಶ್ವಕ್ಕೆ ಮಾಲಿಕ್ ಕೆಸೆ ಬನೆ. ಈಗ ನಿಮ್ಗೆ ಗೊತ್ತಾಗಿದೆ ನಾವು ವಿಶ್ವದ ಮಾಲೀಕರು ಹೆಂಗಾಗ್ತೀವಿ. ವಿಶ್ವದ ಮಾಲೀಕರು ಪ್ರಜೆಗಳು ಕೂಡ ಅನ್ಸ್ಕೊಂತೀವಿ. ಅಲ್ಲಿ ಸತ್ಯುಗದಲ್ಲಿರೋ ಪ್ರಜೆಗಳು ಕೂಡ ನಾವು ಮಾಲೀಕರು ಅಂತ ಹೇಳ್ಕೊಂತೀವಿ. ಯಾಕೆ, ಅಲ್ಲಿ ಆ ಥರ ಒಂದು ಸೆಟಪ್ ಇರುತ್ತೆ. ಇವಾಗ ಭಾರತ ದೇಶ ನಮ್ಮದು ಅಂತ ಎಲ್ಲರೂ ಹೇಳಲ್ವಾ. ಏನು ಭಾರತ ದೇಶ ಅವ್ರಿಗೆ ಬರ್ಕೊಟ್ಟಿದ್ದೀರಾ? ಇಲ್ಲ, ಆದರೂ ಹೇಳ್ತೀವಲ್ಲ ನಮ್ಮದು ಅಂತ. ಹಂಗೆ ಸ್ವರ್ಗನೂ ಕೂಡ, ಸ್ವರ್ಗಕ್ಕೂ ನಾವು ಮಾಲೀಕರು ಅಂತ ಅಲ್ಲಿ ಹೇಳ್ಕೊಂತೀವಿ. ಅಭಿ ಹಂಸೋ ದೇವತಾ ಬಂತೆ ಫಿರೋನಂಕ ಮಾತಾ ಕೇಸೆ ಜುಕಾ ಸಕೆಂಗೆ. ಈಗ ದೇವತೆಗಳು ಆಗ್ತಾ ಇದ್ದೀವಿ ನಾವೇ. ಸತ್ಯುಗದಲ್ಲಿ ಹೋಗಿ ನಾವೇ ದೇವತೆಗಳು ಆಗ್ತಾ ಇದ್ದೀವಿ ಅಂದರೆ ಈಗ ನಾವು ಹೋಗಿ ದೀರ್ಘದಂಡ ನಮಸ್ಕಾರ ಮಾಡೋ ಅಗತ್ಯ ಇಲ್ಲ. ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ಮಾಡಿದ್ವಿ. ತುಂಬ ನಾಲೆಡ್ಜ್ಫುಲ್ ಬನ್ಗಯ ಹೋ. ಈಗ ನೀವು ಜ್ಞಾನಪೂರ್ಣರು ಆಗ್ಬಿಟ್ಟು ಮೆಟ್ಲು ಮೇಲೆ ಹತ್ಕೊಂಡು ಬಂದ್ಬಿಟ್ಟಿದ್ದೀರಿ. ಈಗ ಮೆಟ್ಲು ಇಳಿಬೇಡ್ರಿ ಅಂತ ಬಾಬಾ ಹೇಳೋದು. ಮೊದಲು ಹೋಗಿ ದೀರ್ಘದಂಡ ನಮಸ್ಕಾರ, ಅದು ಇದು ಪಾದ ಪೂಜೆ ಏನೇನೋ ಮಾಡ್ತಾ ಇದ್ರಿ. ಈಗ ನೀವು ತಲೆ ಬಾಗೋ ಅಂತ ಅವಶ್ಯಕತೆ ಇಲ್ಲ. ಈಗ ನೀವು ನಿಮ್ಮ ಒಂದು ಸ್ಥಿತಿಯನ್ನು ಏನು ಮಾಡ್ಕೊತಾ ಇದ್ದೀರಿ, ಉನ್ನತ ಮಾಡ್ಕೊತಾ ಇದ್ದೀರಿ. ತುಮ್ ಸಬ್ಕೋ ಆಕ್ಯುಪೇಷನ್ ಕೆ ಬಿ ಅಭಿ ಜಾನ್ ಗಯೆ ಹೋ. ನೀವು ಎಲ್ಲರ ಕರ್ತವ್ಯವನ್ನು ಕೂಡ ತಿಳ್ಕೊಂಡಿದ್ದೀರಿ. ಚಿತ್ರ ಜಿನ್ ಸಂಘ ಕೌನ್ ಸೆ ಹೇ. ಚಿತ್ರದ್ದು ರಂಗ್ ಯಾವುದಿದೆ, ರೈಟ್ ಕೌನ್ ಸೆ ಹೇ. ಇವಾಗ ನಿಮಗೆ ರಾಂಗ್ ಯಾವುದು, ರೈಟ್ ಯಾವುದು ಅನ್ನೋದು ಗೊತ್ತಾಗೋಯ್ತು. ಯಹ ಬಿ ತುಮ್ ಸಮಜ್ ಸಕ್ತೆ ಹೋ.
ಸತ್ಯ ಅಸತ್ಯ ಯಾವುದು, ರೈಟ್ ರ್ಯಾಂಕ್ ಯಾವುದು ಅನ್ನೋ ಬುದ್ಧಿ ನಿಮಗೆ ಇವಾಗ ಬಂದಿದೆ ಅಂತಾರೆ. ರಾವಣ ರಾಜ್ಯ ಕಾ ಭಿ ತುಮ್ ಸಮಜಾತೆ ಹೋ. ಈಗ ರಾವಣ ರಾಜ್ಯದ ಬಗ್ಗೆನೂ ನೀವು ಜನಕ್ಕೆ ತಿಳಿಸ್ತೀರಾ. ರಾವಣ ರಾಜ್ಯ ಇನ್ಕ ಆಗ್ ಲಗ್ ರಹಿ ಹೈ, ಇದು ರಾವಣ ರಾಜ್ಯ ಆಗಿದೆ, ಇದಕ್ಕೆ ಬೆಂಕಿ ಬೀಳುತ್ತೆ ಅಂತ ಬಾಬಾ ಹೇಳ್ತಾರೆ. ಬೊಂಬೋರ್ ಕೋ ಆಗ್ ಲಗ್ನಿ ಹೈ, ಬೊಂಬೋರ್ ವಿಶ್ವ ಕೋ ಕಹಾ ಜಾತಾ ಹೈ. ಬಿದಿರಿನ ಕಾಡಿಗೆ ಬೆಂಕಿ ಬೀಳುತ್ತೆ, ಇಡೀ ಪ್ರಪಂಚ ಇವತ್ತೇನಾಗ್ಬಿಟ್ಟಿದೆ, ಬಿದಿರಿನ ಕಾಡಾಗ್ಬಿಟ್ಟಿದೆ ಅಂತಾರೆ. ಅಕ್ಷರ ಜೋ ಗಾಯ ಜಾತೆ ಒನ್ ಪರ್ ಸಮಜಾಯ ಜಾತ. ಏನೇನು ಅಕ್ಷರಗಳಿದಾವೆ ಅದರ ಬಗ್ಗೆ ತಿಳಿಸ್ಬೇಕಾಗತ್ತೆ ಅಂತಾರೆ. ಭಕ್ತಿ ಮಾರ್ಗ ಮೇತೋ ಅನೇಕ ಚಿತ್ರ ಬನಾಯಿ. ಭಕ್ತಿ ಮಾರ್ಗದಲ್ಲಿ ಅನೇಕ ಚಿತ್ರಗಳನ್ನು ಏನು ಮಾಡಿದ್ದಾರೆ, ತಯಾರು ಮಾಡಿಟ್ಟಿದ್ದಾರೆ. ವಾಸ್ತವಮೇ ಅಸಲ್ ಹೋತಾ ಹೈ ಶಿವ ಬಾಬಾ ಕಿ ಪೂಜ್ಯ, ಫಿರ್ ಬ್ರಹ್ಮ ವಿಷ್ಣು ಶಂಕರ್ ಕಿ. ಈಗ ವಾಸ್ತವದಲ್ಲಿ ಅಕ್ಷರಗಳನ್ನು ತಿಳಿಸ್ಬೇಕಾಗತ್ತೆ, ಅಸಲಿ ಹೇಳ್ಬೇಕಾಗತ್ತೆ. ಶಿವಬಾಬಾ ಇದು ಪೂಜ್ಯರು, ಬ್ರಹ್ಮ ವಿಷ್ಣು ಶಂಕರ್ದು ಕೂಡ ಇದೆ. ತ್ರಿಮೂರ್ತಿ ಜೋ ಬನಾತೆ ಹೈ ವ ರೈಟ್ ಹೈ. ತ್ರಿಮೂರ್ತಿ ಚಿತ್ರ ನೀವೇನು ಮಾಡಿಸಿದ್ದೀರಿ ಅದು ರೈಟ್ ಇದೆ. ಫಿರ್ ಯ ಲಕ್ಷ್ಮೀ ನಾರಾಯಣ್ ಬಸ್, ಮತ್ತು ಈ ಲಕ್ಷ್ಮೀ ನಾರಾಯಣರಷ್ಟೇ. ತ್ರಿಮೂರ್ತಿ ಮೇ ಬ್ರಹ್ಮ ಸರಸ್ವತಿ ಭಿ ಆ ಜಾತೆ ಹೈ. ತ್ರಿಮೂರ್ತಿನಲ್ಲಿ ಬ್ರಹ್ಮ ಸರಸ್ವತಿನೂ ಬಂದ್ಬಿಡ್ತಾರೆ. ಭಕ್ತಿ ಮಾರ್ಗ ಮೇ ಕಿತನೆ ಚಿತ್ರ ಬನಾತೆ ಹನುಮಾನ್ ಕಿ ಪೂಜಾ ಕರ್ತೆ ಹೈ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪೂಜೆಗಳು ಎಲ್ಲ ಮಾಡ್ತಿರ್ತಾರೆ. ನಿನ್ನೆ ಹನುಮ ಜಯಂತಿ ಎಲ್ಲ ಮಾಡಿದ್ರಲ್ಲ ಎಲ್ಲ ಕಡೆಗೆ. ತುಮ್ ಮಹಾವೀರ್ ಬನ್ ರಹೆ ಹೋ. ಈಗ ಬಾಬಾ ಹೇಳ್ತಾರೆ ನೀವೇ ಮಹಾವೀರರು, ನಿಮ್ಮಗಳಿಗೆ ಹಂಗೆಲ್ಲ ಪೂಜೆ ನಡೀತಾ ಇದೆ. ಮಂದಿರ್ ಮೇ ಬಿ ಕೋಯಿ ಕಿ ಹಾಥಿ ಪರ್ ಸವಾರಿ, ಕೋಯಿ ಕಿ ಘೋಡೆ ಪರ್ ಸವಾರಿ ದಿಕ್ಕಾಯಿ. ಕೆಲವ್ರಿಗೆ ಆನೆ ಮೇಲೆ ಸವಾರಿ ಮಾಡ್ತಾ ಇರೋದು ತೋರಿಸಿದ್ದಾರೆ ದೇವತೆಗಳಿಗೆ, ಕೆಲವ್ರಿಗೆ ಕುದುರೆ ಮೇಲೆ ಸವಾರಿ ಮಾಡ್ತಾ ಇರೋದು ತೋರಿಸಿದ್ದಾರೆ. ಹಂಸದ ಮೇಲೆ ಸವಾರಿ, ಮೂಷಕದ ಮೇಲೆ ಸವಾರಿ, ಏನೇಂದ್ರ ಮೇಲೆಲ್ಲ ಸವಾರಿ ತೋರಿಸಿದಾರಲ್ಲ. ನವಿಲಿ ಮೇಲೆ ಸವಾರಿ, ಕೋಯಿ ಕಿ ಘೋಡೆ ಪರ್ ಕೋಯಿ ಕಿ ಸವಾರಿ. अब तो ऐसी ಸವಾರಿ थोड़ी है. ಈ ರೀತಿಯ ಸವಾರಿ ಯಾವುದಾದ್ರೂ ಇದೆಯಾ? ಬಾಬಾ कहते हैं ಮಹಾರಥಿ. ಮಹಾರಥಿ ಮನ ಹಾಥಿ ಪರ್ ಸವಾರ್. ಮಹಾರಥಿಗಳು ಅಂದ್ರೇನು, ಕುದುರೆಯನ್ನು ಪಳಗಿಸೋರು ಅಂತ, ಆನೆಯನ್ನು ಪಳಗಿಸೋರು ಅಂತ. ಮಹಾರಥಿಗಳು ಅಂದ್ರೇನು, ಇಂದ್ರಿಯಗಳನ್ನು ತಮ್ಮ ವಶದಲ್ಲಿ ಇಟ್ಕೊಳ್ಳೋರು. ಆನೆ ಬಲಶಾಲಿ ಆದಂಥ ಪ್ರಾಣಿ ಅಲ್ವಾ, ಅದನ್ನು ಕೂಡ ತಮ್ಮ ಹತೋಟಿನಲ್ಲಿ ಇಟ್ಕೊಳ್ಳೋರಿಗೆ ಬಾಬಾ ಇಲ್ಲಿ ಏನಂತ ಹೇಳ್ತಾರೆ, ಮಹಾವೀರರು. ಅಂದರೆ ಇಲ್ಲಿ ಮನಸ್ಸನ್ನು ಗೆಲ್ಲುವಂಥವ್ರು ಮತ್ತು ಇಂದ್ರಿಯಗಳನ್ನು ಗೆಲ್ಲೋರು, ಅವ್ರಿಗೆ ಮಹಾವೀರರು ಅಂತ ಬಾಬಾ ಹೇಳೋದು. ಉನ್ನೋನೆ ಫಿರ್ ಹಾಥಿ ಕಾ ಸವಾರಿ ಬನಾದಿ. ಇದು ಗೊತ್ತಿಲ್ದಿರ ಅವ್ರು ಏನು ಮಾಡಿಬಿಟ್ರು, ಇದು ಆನೆ ಮೇಲೆ ಸವಾರಿ ಮಾಡಿರೋ ತೋರಿಸ್ಬಿಟ್ರು. ಯಹ ಬಿ ಸಮಜಾಯ ಹೈ ಕೇಸೆ ಗಜಕೋ ಗ್ರಾಹಕ್ ಖಾತೆ. ಇದನ್ನು ತಿಳಿಸ್ಕೊಡ್ಲಾಗಿದೆ ಯಾವ ರೀತಿ ಆನೆಯನ್ನು ಮೊಸಳೆ ಹಿಡಿಯುತ್ತೆ ಅಂತ. ಎಷ್ಟೋ ಕಡೆ ತೋರಿಸ್ತಾರಲ್ಲ ಗಜೇಂದ್ರ ಮೋಕ್ಷದಲ್ಲಿ. ಅಂದರೆ ಇಲ್ಲಿ ಆನೆನೂ ಕೂಡ ಮೊಸಳೆ ಹಿಡಿಯುತ್ತೆ ಆ ಥರ ತೋರಿಸ್ತಾರೆ. ಬಾಬಾ ಸಮಜಾತೆ ಜೋ ಮಹಾರಥಿ ವ ಕಭಿ ಭಿ ಉನ್ಕೋ ಭಿ ಮಾತಾ ಗ್ರಹ ಆಪ್ ಕರ್ ಲೇತೆ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಮಹಾರಥಿಗಳು ಯಾರ್ಯಾರಿದ್ದಾರೆ, ಕೆಲವೊಮ್ಮೆ ಅಂಥವ್ರನ್ನೂ ಕೂಡ ಮಾಯೆ ಅನ್ನೋಂಥ ಮೊಸಳೆ ಏನು ಮಾಡುತ್ತೆ, ಹಿಡ್ಕೊಳತ್ತೆ. ತೋ ತುಮಕು ಅಭಿ ಜ್ಞಾನ ಕಿ ಸಮಜ್ ಆಯಿ. ಈಗ ನಿಮಗೆ ಜ್ಞಾನದ ತಿಳುವಳಿಕೆ ಅಂತಕ್ಕಂಥದ್ದು ಬಂದಿದೆ. ಅಚ್ಚೆ ಮಹಾರಥಿಯಂಗೂ ಮಾಯ ಖಾ ಜಾತಿ. ಒಳ್ಳೊಳ್ಳೆ ಮಹಾರಥಿಗಳನ್ನು ಮಾಯ ಏನು ಮಾಡುತ್ತೆ, ತಿಂದಾಕ್ಬಿಡತ್ತೆ. ಯಹ ಜ್ಞಾನ ಕಿ ಬಾತೆ ಇನ್ಕೋ ವರ್ಣನ್ ಕೊಯ್ ಕರ್ನಾ ಸಕೆ. ಇವೆಲ್ಲವೂ ಕೂಡ ಜ್ಞಾನದ ಟಾಪಿಕ್ಸ್ ಆಗಿದೆ. ಇಲ್ಲಿ ಯಾರು ಕೂಡ ವರ್ಣನೆ ಮಾಡೋಕ್ಕಾಗಲ್ಲ. ಬಾಬಾ ಕೇತೆ ನಿರ್ವಿಕಾರಿ ಬನ್ನ ಹೇ ದೈವಿ ಗುಣ ಧಾರಣ ಕರ್ಮ. ನಿರ್ವಿಕಾರಿಗಳು ಆಗಬೇಕಾಗಿದೆ. ಜೀವನದಲ್ಲಿ ದೈವಿ ಗುಣಗಳನ್ನು ಏನು ಮಾಡಬೇಕಾಗಿದೆ, ಧಾರಣೆ ಮಾಡಬೇಕಾಗಿದೆ. ಕಲ್ಪ ಬಾಬಾ ಕೇತೆ ಕಾಮ್ ಮಹಾಶತ್ರು. ಪ್ರತಿ ಕಲ್ಪಕ್ಕೂ ತಂದೆ ಹೇಳ್ತಾರೆ ಏನಂತ, ಮಾಯೆ ಕಾಮ ಅನ್ನೋದು ಮಹಾಶತ್ರು. ಇಸ್ಮೇ ಹೇ ಮೆಹನತ್. ಇದರಲ್ಲೇ ಕಷ್ಟ ಇರೋದು, ಗೆಲ್ಲೋದು. ಇಸ್ ಪರ್ ತುಮ್ ವಿಜಯ ಪಾತಿ. ಇದ್ರ ಮೇಲೂ ವಿಜಯ ಪಡ್ಕೊಳ್ಳೋ ಶಕ್ತಿ ಭಗವಂತ ನಮಗೆ ಕೊಡ್ತಾ ಇದ್ದಾರೆ. ಪ್ರಜಾಪಿತಾಕೆ ಬನೆ ಹೋ ತೋ ಬೈ ಬೆಹನ್ ಹೋಗೈ. ಇಲ್ಲಿ ನೀವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗ್ಬಿಟ್ಟಿದ್ದೇವೆ ಅಂದಮೇಲೆ ಸಹೋದರ ಸಹೋದರಿ ಭಾವನೆಯನ್ನು ಹೆಚ್ಚಿಸ್ಕೊಳ್ಳಿ. ವಾಸ್ತವಮೇ ಅಸಲ್ ತುಮ್ ಹೋ ಆತ್ಮ. ಪರಂಧಾಮದಲ್ಲಿದ್ದಾಗ ನಾವೆಲ್ಲ ಏನಾಗಿದ್ವಿ, ಆತ್ಮಗಳಾಗಿದ್ವಿ. ಅಲ್ಲಿ ನಮ್ಗೆ ದೇಹ ಇತ್ತಾ, ಇರಲಿಲ್ಲ. ಆತ್ಮ ಸೆ ಬಾತ್ ಕರ್ತಿ ಹೈ. ಇಲ್ಲಿ ಕೂಡ ನೀವು ಆತ್ಮನಾಗಿ ಮಾತನಾಡಬೇಕು ಅಂತಾರೆ. ಆತ್ಮ ಹಿ ಇನ್ ಕಾನೂನ್ ಸೆ ಸುನ್ತಿ ಹೈ. ಆತ್ಮನೇ ಕಿವಿಗಳಿಂದ ಏನು ಮಾಡುತ್ತೆ, ಪಾಯಿಂಟ್ಸು ಕೇಳುತ್ತೆ. ಯಾದ್ ರಖನಾ ಪಡೆ. ಇದನ್ನು ನೀವು ನೆನ್ಪಿಟ್ಕೋಬೇಕು ಅಂತಾರೆ. ಹಮ್ ಆತ್ಮಕೋ ಸುನಾತೆ ಹೇ ದೇಹಕೋ ನಹಿ. ನಾವು ಆತ್ಮಗಳಿಗೆ ಈ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ, ಶರೀರಕ್ಕಲ್ಲ. ಅಸಲ್ ಮೇ ಹಮ್ ಆತ್ಮಯೇ ಬಾಯಿ ಫಿರ್ ಆಪಸ್ ಮೇ ಬಾಯಿ ಬೆಹನ್ ಬಿ ಹೈ.
ಒರಿಜಿನಲ್ನಲ್ಲಿ ನಾವೆಲ್ಲ ಆತ್ಮಗಳು ಏನಾಗಿದ್ವಿ? ಸೋದರರು, ಪರಸ್ಪರ ಸಹೋದರ ಸಹೋದರಿಯರು. ಇಲ್ಲಿ ಸುನಾನ ತೋ ಬಾಯಿ ಕೋ ಹೋತಾ ಹೈ. ಹೇಳಬೇಕಾಗಿರೋದು ನಾವು ಸೋದರಾತ್ಮಗಳಿಗೆ ಈ ಜ್ಞಾನವನ್ನು ತಿಳಿಸ್ಬೇಕು. ದೃಷ್ಟಿ ಆತ್ಮ ತರಫ್ ಜಾನಿ ಚೈಯೆ. ದೃಷ್ಟಿ ಎಲ್ಲಿಗೆ ಹೋಗಬೇಕು? ಹಣೆಯಲ್ಲಿರುವಂಥ ಆತ್ಮದ ಕಡೆಗೇನೆ ಹೋಗಬೇಕು. ಹಮ್ ಬಾಯಿ ಕೋ ಸುನಾತೆ. ನಾವು ಸೋದರಾತ್ಮಗಳಿಗೆ ಈ ಜ್ಞಾನದ ಪಾಯಿಂಟ್ಸನ್ನು ತಿಳಿಸ್ತಾ ಇದ್ದೀವಿ. ಸ್ಪಿರಿಚುವಲ್ ಕನೆಕ್ಷನ್ ಬಗ್ಗೆ ಬಾಬಾ ಹೇಳ್ತಾರೆ. ಕೊಯ್ ಸುನ್ತೆ ಹೋ, ಬಾಯಿ ಸುನ್ತೆ ಹೋ. ನೀವು ಸೋದರಾತ್ಮನೇ ಕೇಳ್ತೀರಾ? ಹಾಂ, ಮೇ ಆತ್ಮ ಸುನ್ತಾ, ನಾನು ಆತ್ಮ ಕೇಳ್ತಾ ಇದ್ದೀನಿ. ಬಿಕ್ನೀರ್ ಮೇ ಏಕ್ ಬಚ್ಚಾ ಜೋ ಸದೈವ ಆತ್ಮ ಲಿಖ್ತಾ ತಾ. ಬಿಕ್ನೀರ್ನಲ್ಲಿ ಒಬ್ಬ ಹುಡುಗ ಇದ್ನಂತೆ, ಸಣ್ಣ ಹುಡುಗ, ಯಾವಾಗಲೂ ಆತ್ಮ ಅಂತ ಬರೀತಾ ಇದ್ನಂತೆ. ಇಲ್ಲಿ ನೀವು ಕೂಡ ಬರೀರಿ ಅಂತ ಬಾಬಾ ಹೇಳೋದು. ಮೇರಿ ಆತ್ಮ ಇನ್ ಶರೀರ ದ್ವಾರ ಲಿಖ್ ರಹಿ ಹೈ. ನಾನು ಆತ್ಮ ಈ ಶರೀರದ ಮುಖಾಂತರ ಬರೀತಾ ಇದ್ದೀನಿ. ಮುಜ್ ಆತ್ಮ ಕಾ ಯಹ ವಿಚಾರ ಹೈ. ನಾನು ಆತ್ಮದ ವಿಚಾರನ ಬರೀತಾ ಇದ್ದೀನಿ ಅಂತ ಬರೀರಿ. ಮೇರಿ ಆತ್ಮ ಯಹ ಕರ್ತಿ ಹೈ. ನಾನು ಆತ್ಮ ಇದನ್ನು ಮಾಡ್ತೇನೆ. तो यह ಆತ್ಮಾಭಿಮಾನಿ ಬನ್ನಕ್ಕೆ ಮೆಹನತ್ ಕಿ ಬಾತ್ ಹೈ. ಇಲ್ಲಿ ಆತ್ಮಾಭಿಮಾನಿಗಳಾಗುವಂಥ ಕಷ್ಟದ ವಿಚಾರ ಇದು ಅಂತಾರೆ. ಮೇರಿ ಆತ್ಮ ನಮಸ್ತೆ ಕರ್ತಿ. ನಾನು ಆತ್ಮ ನಮಸ್ತೆ ಮಾಡ್ತಾ ಇದ್ದೀನಿ ಇನ್ನೊಬ್ಬರಿಗೆ. ಜೈಸೆ ಬಾಬಾ कहते ರೂಹಾನಿ ಬಚ್ಚೆ. ಹೀಗೆ ತಂದೆ ಹೇಳ್ತಾರೆ ಆತ್ಮಿಕ ಮಕ್ಕಳೇ ಅಂತ. तो ಬ್ರುಕುಟಿ ಕೆ ತರಫ್ ದೇಖ್ನಿ ಪಡಿ. ಆತ್ಮದ ಬ್ರುಕುಟಿನಲ್ಲೇ ನೋಡಬೇಕಾಗತ್ತೆ ಅಂತಾರೆ. ಆತ್ಮ ಹಿ ಸುನ್ನಿ ವಾಲೆ. ಆತ್ಮನೇ ಕೇಳ್ತಾ ಇದೆ. ಆತ್ಮಕೋ ಮೈ ಸುನಾತಾ ಹೂಂ. ಆತ್ಮಕ್ಕೆ ನಾನು ಬಂದು ಏನು ಮಾಡ್ತಾ ಇದ್ದೀನಿ? ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ತುಮಾರ ನಜರ್ ಆತ್ಮ ಪರ್ ಪಡ್ತಿ ಹೈ. ನಿಮ್ಮ ಗಮನ, ನಿಮ್ಮ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ? ಆತ್ಮದ ಕಡೆಗೆ. ಆತ್ಮ ಬ್ರುಕುಟಿ ಕೆ ಬೀಚ್ ಮೇ ಹೈ. ಶರೀರ ಪರ್ ನಜರ್ ಪಡ್ನೆ ಸೆ ವಿಘ್ನ ಆತೆ ಹೈ. ಆತ್ಮ ಇರೋದು ಬ್ರುಕುಟಿ ಮಧ್ಯದಲ್ಲಿ. ಆತ್ಮ ನೋಡಿದಾಗ ನಿರ್ವಿಘ್ನ ಜೀವನ. ಆತ್ಮನ ಬಿಟ್ಬಿಟ್ಟು ನೀವು ದೇಹ ನೋಡಿದ್ರೆ ನಿಮಗೆ ವಿಘ್ನ ಬರುತ್ತೆ, ಮಾಯೆ ಗ್ರಹಚಾರ. ಆತ್ಮ ಸೆ ಬಾತ್ ಕರ್. ನೋಡಿ ಎಷ್ಟು ಚೆನ್ನಾಗಿ ಬಾಬಾ ಹೇಳ್ತಾರೆ, ಆತ್ಮ ಜೊತೆಯಲ್ಲೇ ಮಾತಾಡ್ರಿ ಅಂತ. ಆತ್ಮಕೋ ಈ ದೇಖನ, ಆತ್ಮನನ್ನೇ ನೋಡ್ರಿ. ದೇಹಾಭಿಮಾನಕ್ಕೋ ಚೋಡು. ದೇಹಾಭಿಮಾನ ಬಿಟ್ಬಿಡಿ. ಇದು ಜನ್ಮಾಂತರದಿಂದ ತಂದುಬಿಟ್ಟಿದ್ದೀವಲ್ಲ ಅಜ್ಞಾನ ವಶವಾಗಿ, ಅಂದ್ಬಿಡ್ರಿ. ಆತ್ಮ ಜಾನ್ತೆ ಹೇ ಬಾಬಾ ಬಿ ಯಹಾ ಬ್ರುಕುಟಿ ಕೆ ಬೀಚ್ ಮೇ ಬೈಠಾ ಹೈ. ಆತ್ಮಕ್ಕೆ ಗೊತ್ತಿದೆ ಶಿವ ಬಾಬಾನು ಕೂಡ ಇಲ್ಲಿ ಕೂತ್ಕೊಂತಾರೆ, ಬ್ರಹ್ಮ ಬಾಬಾ ಅವರು ಹಣೆನಲ್ಲೇ ಬಂದು ಕೂತ್ಕೊಂತಾರೆ. ಉನ್ಕೋ ಹಮ್ ನಮಸ್ತೆ ಕರ್ತೆ ಹೇ. ಮುರಳಿ ಮುಗಿಯೋ ಟೈಮ್ನಲ್ಲಿ ನಾವು ನಮಸ್ತೆ ಹೇಳ್ತೀವಲ್ಲ, ಯಾರಿಗೆ ನಮಸ್ತೆ ಹೇಳೋದು? ಶಿವ ಬಾಬಾ ಅವ್ರಿಗೆ ನಮಸ್ತೆ. ಬುದ್ಧಿ ಮೇ ಯ ಜ್ಞಾನ ಹೇ ಹಮ್ ಆತ್ಮ ಹೇ. ಬುದ್ಧಿನಲ್ಲಿ ನಮಗೆ ಜ್ಞಾನ ಬಂದ್ಬಿಟ್ಟಿದೆ, ನಾವು ಆತ್ಮ ಆಗಿದ್ದೇವೆ. ಆತ್ಮ ಹಿ ಸುನ್ತಿ ಹೇ ಯ ಜ್ಞಾನ ಆಗೆ ನಹಿತ. ಆತ್ಮನೇ ಈ ವಿಚಾರ ಕೇಳ್ತಾ ಇದೆ. ಈ ಜ್ಞಾನ ಮೊದಲು ನಿಮಗೆ ಇರಲಿಲ್ಲ ಬುದ್ಧಿನಲ್ಲಿ ಅಂತಾರೆ. ಯಹ ದೇಹ ಮಿಲಿ ಹೇ ಪಾರ್ಟ್ ಬಜಾನೆ ಕಿಲಿ. ಈ ಶರೀರ ನಿಮ್ಗೆ ಸಿಕ್ಕಿರೋದೇನೆ ಕೇಳಿ? ಪಾತ್ರವನ್ನು ಅಭಿನಯಿಸ್ಲಿಕ್ಕೋಸ್ಕರ. इसलिए ದೇಹ ಪರ್ ನಾಮ್ ರಖಾ ಜಾತಾ ಹೈ. ಅದಕ್ಕೆ ಶರೀರಕ್ಕೆ ಹೆಸರಿಡಲಾಗಿದೆ ಅಂತಾರೆ. तो इस समय तुमको ದೇಹಿ ಅಭಿಮಾನಿ ಬನ್ ವಾಪಸ್ ಜಾನಾ ಹೈ. ಈಗ ನಾವು ಆತ್ಮಾಭಿಮಾನಿಗಳಾಗಿ ಪರಂಧಾಮಕ್ಕೆ ಎಲ್ಲಿ ಹೋಗಬೇಕೋ? ರಿಟರ್ನ್ ಜರ್ನಿ ಮಾಡಬೇಕಾಗಿದೆ. ನಾಮ್ ರಕ್ಕಾ ಹೈ ಪಾರ್ಟ್ ಬಜಾನ್. ಹೆಸರಿಟ್ಟಿರೋದೇನಕ್ಕೆ? ಪಾತ್ರ ಅಭಿನಯಿಸ್ಲಿಕ್ಕೆ. ಇವಾಗ ಸ್ಕೂಲ್ಗೆ ಸೇರಿಸ್ಬೇಕಾದ್ರೆ ಹೆಸರು ಬೇಕಲ್ಲ, ಪ್ರತಿಯೊಂದಕ್ಕೂ ಹೆಸರು ಕೇಳ್ತಾರಲ್ಲ. ಎಲ್ಲಿ ನೀವು ಯಾವ ಊರು ಏನು ಎಲ್ಲ ಕೇಳ್ತಾರಲ್ವಾ? तो नाम रखा है पार्ट बजाने. तो नाम बिगाड़ तो कारोबार चल ना सके. ಹೆಸರಿಲ್ದಿರ ಕಾರೋಬಾರ್ ನಡೆಯಕ್ಕೆ ಸಾಧ್ಯ ಇಲ್ವಲ್ಲ. परंतु तुम सतो प्रधान बन जाते हो, इसलिए यहाँ कोई विक्रम नहीं बनेंगे. ಆದರೆ ನೀವು ಸತೋ ಪ್ರಧಾನ ಆಗ್ಬಿಡ್ತೀರಾ, ಅದರಿಂದ ಇಲ್ಲಿ ನಿಮಗೆ ಯಾವುದೇ ವಿಕರ್ಮಗಳಾಗೋದಿಲ್ಲ. ಐಸಾ ಕಾಮ್ ಹಿ ತುಮ್ ನಹಿ ಕರೆಂಗೆ ಜೋ ವಿಕರ್ಮ ಬನ್. ಈ ರೀತಿ ಕೆಲಸ ನೀವು ಮಾಡೋದೇ ಇಲ್ಲ, ವಿಕರ್ಮಗಳಾಗುವಂಥದ್ದು. ಮಾಯಾಕ ರಾಜ್ಯ ಹಿ ನಹಿ. ಮಾಯೆದು ರಾಜ್ಯನೇ ಇಲ್ಲ. अब बाबा कहते हैं तुम आत्माओं को वापस जाना. ತಂದೆ ಹೇಳ್ತಾರೆ ಈಗ ನೀವು ಮನೆಗೆ ಆತ್ಮಗಳು ರಿಟರ್ನ್ ಜರ್ನಿ ಮಾಡಬೇಕು. ಯಹ ಪುರಾನೆ ಶರೀರ ಹೈ ಫಿರ್ ಜಾಯೆಂಗೆ ಸತ್ಯುಗ ತ್ರೇತ. ಇಲ್ಲಿ ಹಳೆ ಶರೀರದಲ್ಲಿ ಇದ್ದೀವಿ ಆತ್ಮ. ಸತ್ಯುಗದಲ್ಲಿ ಹೋದ್ಮೇಲೆ ಏನಾಗ್ತೀವಿ? ಹೊಸ ಶರೀರದಲ್ಲಿ ಇರ್ತೇವೆ. ये ज्ञान का दरकार नहीं. ಅಲ್ಲಿ ಹೋದ್ಮೇಲೆ ಈ ಜ್ಞಾನ ಬೇಕಿಲ್ಲ ಅಂತಾರೆ. ಇದರಿಂದ ರಿಟರ್ನ್ ಜರ್ನಿ ಪಡ್ಕೊಂತೆ ಆತ್ಮ, ಪದವಿ ಪಡ್ಕೊಂಡ್ಬಿಡುತ್ತೆ, ಸಾಕು. ಯಹ ತುಮಕೋ ಜ್ಞಾನ ಕ್ಯೂ ದೇತೆ. ಇಲ್ಲಿ ಜ್ಞಾನ ಯಾತಕ್ಕೆ ಕೊಡ್ಲಾಗ್ತಾ ಇದೆ? ಕ್ಯೋಂಕಿ ದುರ್ಗತಿಗೂ ಪಾಯ. ಇಷ್ಟೆಲ್ಲ ಜ್ಞಾನ ಬೇಕಾಗಿರೋದು ದುರ್ಗತಿನಲ್ಲಿ ಬಂದ್ಬಿಟ್ಟಿದ್ದೀವಲ್ಲ, ಇಳಿದು ಬಂದ್ಬಿಟ್ಟಿದ್ದೀವಲ್ಲ ಮೆಟ್ಲು ಇಳ್ಕೊಂಡು, ಅದಕ್ಕೋಸ್ಕರ ಬೇಕಾಯಿತು. कर्म तो वहाँ भी करना है, परंतु वहाँ अकर्म हो जाता है.
ಸತ್ಯುಗದಲ್ಲಿ ನೀವು ಕರ್ಮಗಳನ್ನು ಮಾಡ್ತೀರಾ, ಆದರೆ ಅಲ್ಲಿನ ಕರ್ಮಗಳು ಹೆಂಗಿರುತ್ತೆ? ಅಕರ್ಮ, ನ್ಯೂಟ್ರಲ್ ಕರ್ಮ ಇರುತ್ತೆ. ಇಲ್ಲಿ ಕಲಿಯುಗದಲ್ಲಿ ಏನಾಗ್ತಾ ಇದೆ? ವಿಕರ್ಮಗಳಾಗ್ಬಿಟ್ಟಿದೆ. अब बाबा कहते हैं हाथ ಕಾರ್ಡೆ ದಿಲ್ ಯಾರ್ಡೆ. ಈಗ ಶಿವಬಾಬಾ ಏನು ಹೇಳ್ತಾರೆ, ನೀವು ಕೈ ಕೆಲಸ ಮಾಡ್ತಾ ಇದ್ರು ಬುದ್ಧಿ ನನ್ನ ಕಡೆ ಇಟ್ಕೊಳ್ಳಿ, ನೀವು ನನ್ನನ್ನು ನೆನೆಸ್ಕೊಂಡು ಕೆಲಸ ಮಾಡಿ. ಇವಾಗ ಹಾಲು ವ್ಯಾಪಾರ, ತರಕಾರಿ ವ್ಯಾಪಾರ, ಮನೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಇರ್ತೀರಾ, ಇದೆಲ್ಲ ಪಾಯಿಂಟ್ಸನ್ನು ಅಪ್ಲೈ ಮಾಡ್ಕೊಳ್ಳಿ ಸ್ಪಿರಿಚುಯಾಲಿಟಿನ. ಆತ್ಮ ಯಾದ ಬಾಪ್ಕೋ ಹಿ ಖಾರ್ತಿ. ಆತ್ಮ ಏನು ಮಾಡುತ್ತೆ? ತಂದೆಯನ್ನೇ ನೆನಪು ಮಾಡುತ್ತಲ್ವಾ. ಸತ್ಯುಗಮೇ ತುಂಬ ಪಾವನ್ ಹೋ ತೋ ಸಾರಿ ಕಾರೋಬಾರ್ ಪಾವನ್ ಹೋತು. ಸತ್ಯುಗದಲ್ಲಿ ನೀವು ಪವಿತ್ರ ಆತ್ಮಗಳಾಗಿದ್ದಾಗ ಅಲ್ಲಿನ ಕಾರೋಬಾರ ಎಲ್ಲ ಪವಿತ್ರವಾಗಿರುತ್ತೆ ಅಂತಾರೆ. ಸತೋ ಪ್ರಧಾನ್ ತಮೋ ಪ್ರಧಾನ್ ರಾವಣ ರಾಜ್ ಮೇ ತುಮಾರ ಕಾರೋಬಾರ್ ಕೋಟಿ ಹೋ ಜಾತಾ ಹೈ. ಈ ಕಲಿಯುಗದಲ್ಲಿದ್ದಾಗ ಈ ಕಾರೋಬಾರಗಳೆಲ್ಲ ಎಲ್ಲ ಇದಾಗೋಯ್ತು, ಕೋಟಾ ವ್ಯಾಪಾರ ಆಗೋಯ್ತು. ಇಸ್ಲಿಯೇ ಮನುಷ್ಯ ತೀರ್ಥ ಯಾತ್ರಾ ಪರ್ ಜಾತೆ ಹೇ. ಈ ಕೋಟಾ ವ್ಯಾಪಾರಗಳಲ್ಲಿ ಬೇಜಾರಾಗೋಗಿ ಯಾತ್ರೆಗಳಿಗೆ ಹೊರಟೋಗ್ಬಿಡ್ತಾರೆ ಜನರು. ಸತ್ಯುಗ ಮೇ ಕೋಯಿ ಪಾಪ್ ಕರ್ತೆ ನಹಿ. ಸತ್ಯುಗದಲ್ಲಿ ಯಾರು ಪಾಪ ಕರ್ಮಗಳನ್ನು ಮಾಡೋದೇ ಇಲ್ಲ. ತೀರ್ಥೋ ಆದಿಯಂ ಪರ್ ಜಾನ ಪಡೆ. ತೀರ್ಥಯಾತ್ರೆಗಳು ಅಲ್ಲಿ ಮಾಡೋದಿಲ್ಲ ಅಂತಾರೆ. ಮತ್ತು ಅಲ್ಲೇನಿರುತ್ತೆ? ಪಿಕ್ನಿಕ್ಗೆ ಹೋಗ್ತಾರೆ, ಬರ್ತಾರೆ ಅಷ್ಟೇ, ಖುಷಿಯಾಗಿರ್ತಾರೆ ಅಷ್ಟೇ. ಅಲ್ಲಿ ಸಂತೋಷನೇ ಸಂತೋಷ ಇರುತ್ತೆ. ಆಹಾ ತುಮ್ ಜೋ ಕಾಮ್ ಕರ್ತೆ ವಾ ಸತ್ಯ ಹೀ ಕರ್ತೆ. ಸತ್ಯುಗದಲ್ಲಿ ಮಾಡೋ ಕರ್ಮಗಳೆಲ್ಲ ಸತ್ಯ ಕರ್ಮಗಳೇ ಇರುತ್ತೆ ಅಂತಾರೆ. ಸತ್ಯಕ ವರದಾನ್ ಮಿಲ್ ಗಯ. ಸತ್ಯಯುಗದಲ್ಲಿ ಸತ್ಯದ ವರದಾನ ನಿಮಗೆ ಸಿಕ್ಕಿದೆ ಅಂತಾರೆ. ತೋ ವಿಕಾರ ಕಿ ಬಾತ್ ನಹಿ. ಸತ್ಯುಗದಲ್ಲಿ ವಿಕಾರದ ಪ್ರಶ್ನೆನೇ ಇಲ್ವೇ ಇಲ್ಲ. ಕಾರೋಬಾರ್ ಮೇ ಜೂಟ್ ಕಿ ದರ್ಕಾರ್ ನಹಿ ರಹತಿ ಹೈ. ಅಲ್ಲಿ ಕಾರೋಬಾರು ಕೊಡೋದು ತೆಗೆದುಕೊಳ್ಳೋದು ಮಾಡ್ತಾರಲ್ಲ, ಅಲ್ಲಿ ಸುಳ್ಳಿನ ವ್ಯವಹಾರನೇ ಇರೋದಿಲ್ಲ ಅಂತಾರೆ. वह तो लोभ होने के कारण मनुष्य चोरी आदि ठगी आदि करते हैं. ಈ ಕಲಿಯುಗದಲ್ಲಿ ಲೋಭ ವೃತ್ತಿ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಜನರು ಏನು ಮಾಡ್ತಾ ಇರ್ತಾರೆ? ಕಳ್ಳತನ ಇದೆಲ್ಲ ಮಾಡ್ತಾ ಇರ್ತಾರೆ. ವಹ ಯಾ ಬಾತೆ ಹೋತೀನಿ. ಸತ್ಯುಗದಲ್ಲಿ ಈ ಮಾತುಗಳು ಇರೋದೇ ಇಲ್ಲ. ಡ್ರಾಮಾ ಪ್ಲಾನ್ ಅನುಸಾರ ತುಮ್ ಐಸಾ ಫೂಲ್ ಬನ್ ಜಾತೆ ಹೋ ವಹ ಹಿ ನಿರ್ವಿಕಾರಿ ದುನಿಯಾ. ನೀವು ಸತ್ಯುಗದಲ್ಲಿ ನಾಟಕದ ಅನುಸಾರವಾಗಿ ಈ ರೀತಿ ಹೂಗಳಾಗ್ಬಿಡ್ತೀರಾ, ಅದಕ್ಕೆ ಹೆಸರೇ ಇದೆ ನಿರ್ವಿಕಾರಿ ಪ್ರಪಂಚ. ಯಹ ವಿಕಾರಿ ದುನಿಯಾ. ಈ ಕಲಿಯುಗ ಏನಾಗಿದೆ? ವಿಷಯ ವಿಕಾರಿಗಳ ಪ್ರಪಂಚ. ಸಾರಾ ಖೇಲ್ ಬುದ್ಧಿ. ಎಲ್ಲ ನಾಟಕ ನಿಮಗೆ ಬುದ್ಧಿನಲ್ಲಿದೆ. ಇಸ್ ಸಮಯ ಹಿ ಪವಿತ್ರ ಬನ್ನೆ ಕೆ ಲಿಯೆ ಮೆಹನತ್ ಕರ್ನಿ ಪಡೆ. ಈ ಸಮಯದಲ್ಲಿ ಪವಿತ್ರ ಆತ್ಮಗಳಾಗ್ಲಿಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ? ಪರಿಶ್ರಮ ಪಡಬೇಕಾಗುತ್ತೆ. ಯೋಗ ಬಲ್ ಸೆ ತುಮ್ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ. ಯೋಗ ಬಲ ಹೈ ಮುಖ್ಯ. ಯೋಗ ಮಾಡಿ ಮಾಡಿ ನೀವು ವಿಶ್ವದ ಮಾಲೀಕರಾಗ್ತಿರ್ತೀರಾ. ಇಲ್ಲಿ ಯೋಗ ಬಲ ಅನ್ನೋದು ಮುಖ್ಯವಾಗಿದೆ. ಬಾಬಾ कहते ಭಕ್ತಿ ಮಾರ್ಗಕ್ಕೆ ಯಜ್ಞ ತಪ ಆದಿ ಸೆ ಕೋಯಿ ಭಿ ಮೇರಿ ಕೋ ಪ್ರಾಪ್ತ ನಹಿ ಕರ್ತೆ ಹೈ. ಭಕ್ತಿ ಮಾರ್ಗದಲ್ಲಿ ಎಷ್ಟೋ ಜನ ಯಜ್ಞ ತಪ ಇದೆಲ್ಲ ಬಹಳ ಮಾಡ್ತಾ ಇರ್ತಾರೆ, ಆದರೆ ಯಾರೂ ನನ್ನನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಸತೋ ರಜೋ ತಮೋ ಮೇ ಜಾನ ಹಿ ಹೈ. ಸತೋ ರಜೋ ತಮೋ ಸ್ಟೇಜಸ್ನಲ್ಲಿ ಆತ್ಮಗಳು ಬರಲೇಬೇಕು. ಜ್ಞಾನ ಬಡ ಸಹಜ, ರಮಣೀಕ ಮೆಹನತ್ ಬಿ. ಜ್ಞಾನ ತುಂಬ ಈಸಿ ಇದೆ, ರಮಣೀಕವಾಗೂ ಇದೆ, ಆದರೆ ಸ್ವಲ್ಪ ಪರಿಶ್ರಮನೂ ಇದೆ. ಇಸ್ ಯೋಗಕ್ಕೆ ಹಿ ಮಹಿಮಾ ಹೈ. ಇದು ಯೋಗದ್ದೇನೆ ಮಹಿಮೆ ಇದೆ. ಜಿಸ್ಸೆ ತುಮ್ ಸತೋ ಪ್ರಧಾನ್ ಬನ್ನ ಹೈ. ಇದರಿಂದ ನೀವು ಸತೋ ಪ್ರಧಾನರಾಗಬೇಕು. ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನಾನೆ ಕಾ ರಾಸ್ತಾ ಬಾಪ್ ಹಿ ಬದಲಾತೆ. ತಮೋ ಗುಣಗಳಿಂದ ಸತೋ ಗುಣಗಳ ಕಡೆಗೆ ಹೋಗೋಕ್ಕೆ ದಾರಿ ಶಿವ ತಂದೆನೆ ತೋರಿಸ್ತಾ ಇದ್ದಾರೆ. ದೂಸರಾ ಕೋಯಿ ಅಜ್ಞಾನ ದೇನಾ ಸಕೆ. ಬೇರೆ ಇನ್ಯಾರು ಈ ಜ್ಞಾನವನ್ನು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಬಲ್ ಕೋಯಿ ಚಂದ್ರಮಾ ತಕ್ ಚಲೆ ಜಾತೆ ಹೈ, ಕೋಯಿ ಪಾನಿ ಸೆ ಚಲೆ ಜಾತೆ, ಪರಂತು ಕೋಯಿ ರಾಜಯೋಗ ನಹಿ ಹೈ. ಎಷ್ಟೋ ಜನರು ಚಂದ್ರಲೋಕಕ್ಕೆ ಹೋಗಿ ಬಂದುಬಿಟ್ರು, ನೀರಿನ ಮೇಲೆ ನಡೆಯೋದು ಕಲ್ತ್ಕೊಂಡ್ಬಿಟ್ರು, ಆದರೆ ಇದು ಯಾವುದು ರಾಜಯೋಗ ಅಲ್ಲ. ಇವೆಲ್ಲ ವಿಜ್ಞಾನಿಗಳ ಒಂದು ಸಾಧನೆಗಳು ಅಥವಾ ಭಕ್ತಿ ಮಾರ್ಗದವರು ಸಾಧಕರು ಸಾಧನೆಗಳು. ನರಸಿಂಹ ನಾರಾಯಣ ತೋ ನಹಿ ಬಂದ್ ಸಕ್ತೆ ಅವನು. ಈ ಎಲ್ಲ ನೀರಿನ ಮೇಲೆ ನಡೆಯೋದು ಅಥವಾ ಚಂದ್ರಲೋಕಕ್ಕೆ ಹೋಗಿ ಬರೋದ್ರಿಂದ ನನ್ನಿಂದ ನಾರಾಯಣ ಯಾರು ಆಗೋದಿಲ್ವಲ್ಲ. ನೀರಿನ ಮೇಲೆ ನಡೀತಾರೆ, ದೊಡ್ಡ ಪವಾಡಪ್ಪ ಅಂತ ಹೇಳ್ಬಿಟ್ಟು ಕೆಲವರು ಅಂತಾರೆ. ಯಾರೋ ಒಬ್ರು ಸಾಧನೆ ಮಾಡಿ ನೀರಿನ ಮೇಲೆ ನಡೆಯೋದು ಕಲ್ತ್ಕೊಂಡ್ಬಿಟ್ರು, ಬೆಂಕಿ ಮೇಲೆ ನಡೆಯೋದು ಕಲ್ತ್ಕೊಂಡ್ಬಿಡ್ತಾರಂತೆ. ಈಗ ಅಗ್ನಿಕುಂಡ ಎಲ್ಲ ಹಾಕಿ ನಡೀತಾರಲ್ಲ. ಸೊ ಇವೆಲ್ಲನೂ ಕೂಡ ಏನಾಗಿದೆ, ಇವೆಲ್ಲನೂ ಕೂಡ ಸಾಧನೆ ಏನು ದೊಡ್ಡದಲ್ಲ ಅಂತಾರೆ ಬಾಬಾ. ಸಾಧನೆ ದೊಡ್ಡದು ಯಾವುದು ಅಂದರೆ ನೀವು ನರನಿಂದ ನಾರಾಯಣ ಆಗೋದು ದೊಡ್ಡ ಸಾಧನೆ ಅಂತಾರೆ. ರಾಮಕೃಷ್ಣ ಪರಮಹಂಸರು ಇದನ್ನು ಉಪಮಾನ ಒಂದು ಹೇಳಿದ ಚೆನ್ನಾಗಿ. ಈ ಪಂಡ್ರಾಪುರಕ್ಕೆ ಹೋಗಿದ್ರಂತೆ. ಹೋಗೋದನ್ನು ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಕಾಲುವೆ, ಅಲ್ಲಿ ಹೋಗ್ಬೇಕಾದ್ರೆ ಒಂದು ಪಾವಳ ಕೊಟ್ಟರೆ ಅಲ್ಲಿ ನಾಚಿನ ತಗೊಂಡೋಗಿ ಹಾಕಿರ್ತಾರೆ ಬೋಟ್. ನೀರಿನ ಮೇಲೆ ನಡೆಯೋದು ಯಾವ ದೊಡ್ಡ ಸಾಧನೆ ಆಯಿತು? ಅಲ್ಲ ಬೋಟ್ರಂತೆ.
ಓದಾಗ್ದಾಗೇನೆ ಅಲ್ಲಿ ಅಂಗಡಿಗಳವರೆಲ್ಲನೂ ಹೂನಾರುಗಳು ಎತ್ಕೊಂಡು ಓಡ್ಬತ್ತಾ ಇದ್ರು. ಏನು ಹೂನಾರುಗಳು ಎತ್ಕೊಂಡು ಇಲ್ಲಿ ಹೋಗ್ತಾರೆ ಅಂತೇಳಿ ಹಿಂಗೆ ತಿರುಗಿ ನೋಡ್ರೆ ಅವ್ನು ನೀರ್ ಮೇಲೆ ಬರ್ತಾವನೆ, ನಡ್ಕೊಂಡ್ ಬರ್ತಾವ. ಓ ಮಹಾತ್ಮರು ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಇವ್ರು ಹೋಗಿದ್ರೆ ಅವ್ರ ಕತ್ನಲ್ಲಿ ಏನು ಹೂನಾರಗಳಾಗ್ಬಿಟ್ಟು ಅವನು ಕತ್ತು ಮುರಿದೋದಂಗೆ ಆಗ್ಬಿಟ್ಟು ಅಷ್ಟು ಹೂನಾರಗಳು ಸುರಿದ್ಬಿಟ್ಟು ಏನೋ ಹೋಗಿ ಬುದ್ಧಿ ಹೇಳ್ಬೇಕು ಅಂತ ಅಂದ್ಬಿಟ್ಟು ಆ ಜನಗಳಲ್ಲಿ ಕಾರುಗಳಲ್ಲಿ ಕೆಳಗಡೆ ದೂರ ಅವನು ಮುಂದ್ಗಡೆ ಹೋಗಿ ನಿಂತ್ಕೊಂಡು ಅವನಿಗೆ ಹೋಗಿ ಹೇಳಿ, ಏನಪ್ಪ ಎಂಥ ಮಹಾತ್ಮನಪ್ಪ, ನೀರು ಮೇಲೆ ನಡ್ಕೊಂಡ್ ಬರ್ತಾ ಇದೆಯಲ್ಲಪ್ಪ, ಎಷ್ಟು ಸಾಧನೆ ಮಾಡಿದ್ದೀನಿ. ಏನು ಸಾಮಾನ್ಯನ 12 ವರ್ಷ ನಾನು ಗುರುಸೇವೆ ಮಾಡಿದ್ದೀನಿ. ಏನು ಈ ನೀರ್ ಮೇಲೆ ನಡ್ಕೊಂಬರೋದಕ್ಕೋಸ್ಕರ 12 ವರ್ಷ ಗುರುಸೇವೆ ಮಾಡ್ದ. ಅಲ್ಲ ಯಾರು 4 ಗಂಟೆ ಕೊಟ್ಟೆ ಒಬ್ಬೋಟ್ ನಾನು ತಗೊಂಬಂದು ಇಲ್ಲಿ ನಿಲ್ಲಿಸ್ಬಿಟ್ಟ. ಅಲ್ಲಿಗೆ ನೀನು 12 ವರ್ಷ ಸೇವೆ ಮಾಡೋದು ಎಷ್ಟೋ 4 ಗಾಣಿ ಫಲನೇ. ಹಂಗೆ ನೋಡಿ ಬಾಬಾ ಅದನ್ನೇ ಹೇಳ್ತಾ ಇದ್ದಾರೆ. ಇವ್ಯಾವುದು ದೊಡ್ಡ ಸಾಧನೆಗಳಲ್ಲ. ನಿಜವಾದ ಸಾಧನೆ ಯಾವುದು ಅಂದ್ರೆ ಪುರುಷಾರ್ಥ ಮಾಡಿ ಸತ್ಯುಗದಲ್ಲಿ ದೇವತಾ ಪದವಿಯನ್ನು ಪಡೆಯುವಂಥದ್ದೇ ನಿಜವಾದ ಸಾಧನೆ. ಈ ನಿಜವಾದ ಸಾಧನೆ ಮಾಡೋಣ. यहाँ तुम समझते हो हम आदि सनातन देवी देवता धर्म के थे जो फिर अब बन रहे. ಈಗ ನಿಮಗೆ ಗೊತ್ತಿದೆ ನಾವು ಈ ಒಂದು ಜ್ಞಾನ ಪಡ್ಕೊಂಡು ದೇವಿ ದೇವತೆಗಳಾಗ್ತಾ ಇದ್ದೀವಿ. ಇದು ನಿಮಗೆ ಸ್ಮೃತಿ ಬಂದಿದೆ. ಬಾಬಾನೆ ಕಲ್ಪ ಪಹಲೆ ಬಿ ಯಹ ಸಮझाया था. ಶಿವ ತಂದೆ ಕಲ್ಪದ ಹಿಂದೆ ಈ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ರು. ಬಾಬಾ ಕೇಳ್ತೆ ನಿಶ್ಚಯ ಬುದ್ಧಿ ವಿಜಯಂತಿ. ನಿಶ್ಚಯ ಬುದ್ಧಿ ಇರೋರಿಗೆ ಏನು ಸಿಗುತ್ತೆ ಈ ಮಾರ್ಗದಲ್ಲಿ? ವಿಜಯ ಸಿಗುತ್ತೆ. ನಿಶ್ಚಯ ನಹಿ ತೋ ಸುನ್ನೆ ಆಯಂಗೆ ಹಿ ನಹಿ. ಯಾರಿಗೆ ನಂಬಿಕೆನೇ ಇರೋದಿಲ್ವೋ ಅವ್ರಿಗೆ ಜ್ಞಾನ ಕೇಳಕ್ಕೋ ಬರೋದಿಲ್ಲ. ನಿಶ್ಚಯ ಬುದ್ಧಿ ಸೇ ಫಿರ್ ಸಂಶಯ ಬುದ್ಧಿ ಕೈ ಬಂಜಾತ. ಕೆಲವ್ರು ನಿಶ್ಚಯ ಇಟ್ಕೊಂಡು ಬರ್ತಾ ಇರ್ತಾರೆ, ಆಮೇಲೆ ಮಾಯಿಗೆ ವಶವಾಗಿಬಿಟ್ಟು ಸಂಶಯಕ್ಕೆ ಒಳಗಾಗ್ಬಿಡ್ತಾರೆ. ಬಹುತ್ ಅಚ್ಚೆ ಮಹಾರಥಿ ಬಿ ಸಂಶಯ ಆ ಜಾತಿ. ತುಂಬ ಒಳ್ಳೊಳ್ಳೆ ಮಹಾರಥಿಗಳು ಸಂಶಯ ಬುದ್ಧಿಗೊಳಗಾಗ್ಬಿಡ್ತಾರೆ. ಆನೆ ಸೆ ತೋಡಾ ತೂಫಾನ್ ಆನೆ ಸೆ ದೇಹಾಭಿಮಾನ ಮೇ ಆ ಜಾತೆ. ಸ್ವಲ್ಪ ಸಂಶಯ ಬುದ್ಧಿ ಬಂತು ದೇಹಾಭಿಮಾನದಲ್ಲಿ ಬಂದ್ಬಿಡ್ತಾರೆ. ಯ ಬಾಪ್ ದಾದಾ ದೋನೋ ಹಿ ಕಂಬೈಂಡ್ ಹೈ ನಾ. ಶಿವ ಬಾಬಾ ಜ್ಞಾನ ದೇತೆ ಹೇ ಫಿರ್ ಚಲೇ ಜಾತೆ ಹೇ ಕ್ಯಾ ಹೋತಾ ಹೇ. ಶಿವ ತಂದೆ ಇಷ್ಟೊಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಮತ್ತೇನಾಗುತ್ತೆ? ಕೌನ್ ಬತಾಯೆ ಬಾಬಾ ಸೆ ಪೂಛೋ ಕ್ಯಾ ಆಪ್ ಸದೈವ ಹೋ ಯಾ ಚಲೇ ಜಾತೆ ಹೋ. ಶಿವಬಾಬಾ ಅವ್ರ ಹತ್ರ ಕೆಲವ್ರು ಕೇಳ್ತಾರೆ, ಬಾಬಾ ನೀವು ಯಾವಾಗಲೂ ಸದಾ ಇರ್ತೀರೋ ಅಥವಾ ಹೊರಟೋಗ್ತಿರೋ? ಬಾಬಾ ಸೆ ಯಹ ನಹಿ ಪೂಛ್ ಸಕ್ತೆ ಹೋ ನಾ. ಬಾಬಾ ಅವ್ರ ಹತ್ರ ಈ ಮಾತು ಕೇಳಬಾರ್ದಲ್ವಾ? ಬಾಬಾ ಕೇತೆ ಮೈ ತುಮಕೋ ರಾಸ್ತಾ ಬತಾತ. ತಂದೆ ಹೇಳ್ತಾರೆ, ನಾನೇ ಬಂದು ನಿಮಗೆ ದಾರಿಯನ್ನು ತೋರಿಸ್ತಾ ಇದ್ದೀನಿ. ಪತಿತ್ ಸೆ ಪಾವನ್ ಹೋನೆ ಕಾ. ಪತಿತರಿಂದ ಪಾವನರಾಗುವಂಥ ದಾರಿ ತೋರಿಸ್ತಾ ಇದ್ದಾರೆ. ಯಾವಾಗ ನಾವು ಪಾವನ ಆಗ್ಬಿಡ್ತೀವಿ, ನಾವು ಸ್ವರ್ಗ ಸೇರ್ಕೊಂಡ್ಬಿಡ್ತೀವಿ, ಆಮೇಲೆ ಶಿವಬಾಬಾ ಅವ್ರು ಹೇಳೋವಂಥ ಅಗತ್ಯನೂ ಇರೋದಿಲ್ಲ. तो आओ जाओ मुझे तो बहुत काम करने पड़ते. ನಾನು ಬರೋದು ಹೋಗೋದು ತುಂಬ ಕಾರ್ಯ ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ತುಂಬ ಕಾರ್ಯ ಇದೆ, ಪರಮಾತ್ಮ ನಡೀತಾ ಇದೆ. ಬಚ್ಚೋं के पास भी जाता हूँ उसमें कार्य कराता हूँ. ಮಕ್ಕಳ ಹತ್ರ ಹೋಗ್ತೀನಿ, ಮಕ್ಕಳ ಹತ್ರ ಕಾರ್ಯ ಮಾಡಿಸ್ತೀನಿ ಅಂತಾರೆ. इसमें संशय की कोई बात हो ना सके. ಇದರಲ್ಲಿ ಡೌಟ್ ಪಡಬೇಡಿ ಅಂತಾರೆ. अपना काम है बाबा को याद करना. ನಿಮ್ಮ ಡ್ಯೂಟಿ ಏನೋ ತಂದೆ ನೆನೆಸ್ತಾ ಇರಿ. ಸಂಶಯ ಮೇ ಆನೆ ಸೆ ಗಿರ್ ಪಡ್ತೀವಿ. ಸಂಶಯದಲ್ಲಿ ಬಂದರೆ ಬಿದ್ದೋಗ್ಬಿಡ್ತೀರ ಮಾಯನಲ್ಲಿ. ಅದಕ್ಕೆ ಸಂಶಯ ಪೆದ್ದ ರೋಗಂ ಅಂತಾರೆ ತೆಲುಗುನಲ್ಲಿ. ನಮ್ಮಿನ ವಾನಿಕೆ ಸೊಮ್ಮು ನಮ್ಮನ ವಾನಿಕೆ ದುಮ್ಮು ಅಂತ. ಅಂದರೆ ಇಲ್ಲಿ ನಂಬಿಕೆ ಇದ್ದರೆ ಅವ್ರಿಗೆ ಬಂಗಾರ, ನಂಬಲಿಲ್ಲ ಅವ್ರಿಗೆ ಧೂಳು ಅಂತ. ಮಾಯಾ ಥಪ್ಪಡ್ ಜೋರ್ಸೆ ಮಾರ್ದೈತಿ. ಮಾಯ ಅನ್ನೋದು ಬೇಟು ಜೋರಾಗಿ ಕೊಡುತ್ತೆ. ಬಾಬಾ ನೇ ಕಹಾ ಬಹುತ್ ಜನ್ಮೋं का अंत में इनमें मैं आता हूँ. ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರಲ್ಲಿ ನಾನು ಪ್ರಕಾಯ ಪ್ರವೇಶ ಮಾಡಿ ಬಂದಿದ್ದೀನಿ. ಬಚ್ಚೋं को निश्चय है बरोबर बाबा ही हमें यह ज्ञान दे रहे. ಮಕ್ಕಳಿಗೆ ನಿಶ್ಚಯ ಇದೆ, ವಾಸ್ತವದಲ್ಲಿ ತಂದೆ ಬಂದು ಈ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅವ್ರ ಕೊಯ್ ದೇನಾ ಸಕೆ. ಈ ಜ್ಞಾನವನ್ನು ತಂದೆ ಬಿಟ್ಟು ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. फिर भी हम निश्चय से कितने गिर पड़ते हैं. ಕೆಲವರು ನಿಶ್ಚಯ ಇದ್ದವರು ಕೂಡ ಎಷ್ಟೋ ಕೆಳಗಡೆ ಇಳಿದು ಬಿಡ್ತಾರೆ. ಬಾಬಾ ಜಾನ್ತೆ ಹೇ ಹಮ್ಕೋ ಪಾವನ್ ಬನ್ನ ಹೇ ತೋ ಬಾಬಾ ಕೇತೆ ಮಾಮೇಕಂ ಯಾದ್ ಕರೋ. ಪಾವನರಾಗಬೇಕು ಅಂತಿದ್ರೆ ನೀವು ನನ್ನನ್ನು ನೀನಿರಿ ಸಾಕು. ಅವ್ರ ಕೋಯಿ ಬಾತ್ ನಹಿ ಪಡೆ.
ಇನ್ನೊಂದು ಬೇರೆ ವಿಚಾರಗಳಲ್ಲಿ ಮತ್ತೊಂದು ವಿಚಾರಗಳಲ್ಲಿ ಹೋಗಬೇಡಿ. ತುಮ್ ಯಹಾ ಐಸಿ ಬಾತೆ ಕರ್ತೆ ಹೋ ಸಮಜ್ ಮೇ ಬಿ ಆತಾ ಹೈ. ನೀವು ಈ ರೀತಿ ಮಾತುಗಳನ್ನು ಕೇಳ್ತೀರಾ, ಇದರಿಂದ ನಿಮಗೆ ತಿಳುವಳಿಕೆಗೆ ಬರುತ್ತೆ. ಪಕ್ಕಾ ನಿಶ್ಚಯ ನಹಿ, ಪಹಲೆ ಏಕ್ ಬಾಪ್ ಕೋ ಸಮझो जिससे तुम्हारा पाप ನಾಶ ಹೋತೆ ಹೈ. ಮೊದಲು ಒಂದು ಮಾತನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಇದರಿಂದ ನಿಮ್ಮ ಪಾಪಗಳೆಲ್ಲ ನಾಶ ಆಗತ್ತೆ. ಬಾಕಿ ಫಾಲ್ತು ಬಾತೆ ಕರ್ನೆ ಕಾ ದರ್ಕಾರ್ ನಹಿ. ಸುಮ್ಮನೆ ಅದು ಇದು ವೇಸ್ಟ್ ಆಗಿ ಮಾತನಾಡ್ಕೊಂಡು ಹೋಗೋ ಅಗತ್ಯನೇ ಇಲ್ಲ. ಬಾಬಾ ಕಿ ಯಾದ್ ಸೆ ವಿಕರ್ಮ ವಿನಾಶ್ ಹೋಂಗೆ ಫಿರ್ ಅವ್ರ ಬಾತೋ ಮೇ ಕ್ಯೋ ಆತೆ ಹೋ. ತಂದೆ ನೆನಪು ಮಾಡೋದ್ರಲ್ಲಿ ನಿಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂದರೆ ಬೇರೆ ವಿಚಾರಗಳಲ್ಲಿ ಯಾಕೆ ಹೋಗ್ತೀರಪ್ಪ? ದೇಖೋ ಕೊಯ್ ಪ್ರಶ್ನೋತ್ತರ ಮೇ ಮೂಂಜ್ ಜಾತೆ. ಕೆಲವರು ಪ್ರಶ್ನೋತ್ತರಗಳಲ್ಲಿ ಏನಾಗ್ಬಿಡ್ತಾರೆ, ಕನ್ಫ್ಯೂಷನ್ ಆಗಿಬಿಡ್ತಾರೆ. तो उसे बोलो तुम इन बातों को छोड़ एक बाप की याद में रहने का पुरुषार्थ करो. ನೀವು ತಿಳಿಸಿ, ಏನಂತ ತಿಳಿಸಿ, ನೀವು ಅದು ಇದು ಮಾತುಗಳಲ್ಲಿ ಹೋಗಿ ಕನ್ಫ್ಯೂಷನ್ ಆಗೋಗ್ಬಿಡಿ ಅಂತೇಳ್ಬಿಟ್ಟು ತಿಳಿಸಿ. ಅವೆಲ್ಲ ಮಾತು ಬಿಟ್ಬಿಟ್ಟು ಒಬ್ಬ ತಂದೆ ನೆನಪಿನಲ್ಲಿರೋ ಪುರುಷಾರ್ಥ ಮಾಡಿ ಅಂತ ಹೇಳ್ತಾರೆ. ಸಂಶಯ ಮೇ ಆಯಾ ತೋ ಪಢಾಯಿ ಛೋಡ್ ದೇಂಗೆ ಫಿರ್ ಕಲ್ಯಾಣ ಹಿ ನಹಿ ಹೋಗಾ. ಸಂಶಯ ಬುದ್ಧಿ ಉಳ್ಳವರಾಗಿ ಈ ಜ್ಞಾನ ಮಾರ್ಗದಲ್ಲಿ ನೀವು ನಡೀಲಿಲ್ಲ, ಬಾಬಾವನ್ನು ಬಿಟ್ಬಿಟ್ಟೆ ಅಂದರೆ, ಪುರುಷಾರ್ಥ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಯಾರ್ದು ಕಲ್ಯಾಣ ಮಾಡಲಿಕ್ಕೂ ಆಗಲ್ಲ, ನಿಮ್ಮ ಕಲ್ಯಾಣನೂ ಆಗೋದಿಲ್ಲ ಅಂತಾರೆ. ನಬ್ಜು ದೇಕರ್ ಸಮझाना ಸಂಶಯ ಮೇ ಹೈ ತೋ ಏಕ್ ಪಾಯಿಂಟ್ ಪರ್ ಖಡಾ ಕರ್ದೆ. ನಾಡಿ ನೋಡಿಬಿಟ್ಟು ತಿಳಿಸಿ. ಒಂದು ವೇಳೆ ಸಂಶಯ ಬುದ್ಧಿ ಇತ್ತು ಅಂದರೆ ಒಂದೇ ಪಾಯಿಂಟನ್ನು ನಿಲ್ಲಿಸಿ ಬಹುತ್ ಯುಕ್ತಿ ಸೆ ಸಮझाना ಪಡುತ್ತೆ. ತುಂಬ ಐಡಿಯಾ ಮಾಡಿ ನೀವು ಹೇಳಬೇಕು. ಬಚ್ಚೋं को पहले या निश्चय हो बाबा आया हुआ है. ಮಕ್ಕಳಿಗೆ ನಿಶ್ಚಯ ಆಗಿದೆ, ತಂದೆ ಬಂದಿದ್ದಾರೆ ಈ ಸೃಷ್ಟಿಗೆ, ಹಮ್ಕೋ ಪಾವನ್ ಬನಾರೆ. ನಮ್ಮನ್ನೇನು ಮಾಡ್ತಾ ಇದ್ದಾರೆ? ಅವರೇ ಬಂದು ಪಾವನರನ್ನಾಗಿ ಮಾಡ್ತಾ ಇದ್ದಾರೆ. ಯಹ್ ತೋ ಖುಷಿ ರಹತಿ. ಇದೇ ನಿಮಗೆ ಏನಿರುತ್ತೆ? ಖುಷಿ ಇರುತ್ತೆ. ನಹಿ ಪಡೆಂಗೆ ತೋ ನಾಪಾಸ್ ಹೋ ಜಾಯಂಗೆ. ಸರಿಯಾಗಿ ಓದಲಿಲ್ಲ, ಈ ವಿದ್ಯೆಯನ್ನು ಕಲೀಲಿಲ್ಲ ಅಂದರೆ ಫೇಲ್ ಆಗಿಬಿಡ್ತೀರಾ. ಉಸ್ಕೋ ಖುಷಿ ಕ್ಯಾ ಆಯಂಗೆ. ಅವ್ರಿಗೆ ಎಲ್ಲಿ ಖುಷಿ ಬರುತ್ತೆ? ಸರಿಯಾಗಿ ಓದದೇ ಇರೋರಿಗೆ, ಪುರುಷಾರ್ಥ ಮಾಡದೇ ಇರೋ ಖುಷಿ ಬರೋದಿಲ್ಲ. ಸ್ಕೂಲ್ ಮೇ ಪढ़ाई तो एक ही होता है ना. ಸ್ಕೂಲ್ನಲ್ಲಿ ಒಂದೇ ವಿದ್ಯೆ ಇರುತ್ತೆ. फिर कोई पढ़कर लाखों की कमाई करते, कोई 5-10 रुपया भी कमाई करते हैं. ಶಾಲೆಯಲ್ಲಿ ಚೆನ್ನಾಗಿ ವಿದ್ಯಾವಂತರಾಗಿರೋರು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿರ್ತಾರೆ. ಕೆಲವರು 10-20 ರೂಪಾಯಿ ಅಷ್ಟೇ ಸಂಪಾದನೆ ಮಾಡ್ತಾರೆ. ತುಮಾರಿ ಏಮ್ ಆಬ್ಜೆಕ್ಟಿವ್ ನರಸೆ ನಾರಾಯಣ್ ಬನ್ನಿ. ಶ್ರೀನಿವಾಸಪುರದಲ್ಲಿ ರಂಜಿತ್ ಅಂತ ಒಬ್ಬರು ಕುಮಾರು ಈಗ ನನಗೆ ಬರ್ತಾಯಿದ್ರು. ಇದರಲ್ಲಿ CET ಪರೀಕ್ಷೆಯಲ್ಲಿ 4th ರ್ಯಾಂಕು, ಕೋಲಾರ ಡಿಸ್ಟಿಕ್ಟ್ ಫಸ್ಟ್ ಅವರು ಹುಡುಗ. ಆಮೇಲೆ ಅವರ ಟೀಚ್ ಮಾಡಿರ್ತಾರಲ್ಲ, ಅವ್ರಿಗೆ ಪ್ರಿನ್ಸಿಪಾಲ್, ಕೋಲಾರದಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು, ಅವ್ರಿಗೆ ಮೌಲ್ಯ ಶಿಕ್ಷಣ ಕೊಡೋಕ್ಕೆ ಮಕ್ಕಳಿಗೆ ಹೋಗಿದ್ವಿ. ಅವರು ಹೇಳ್ತಾಯಿದ್ರು, ನನ್ನ ಸ್ಟೂಡೆಂಟು ಈ ಬ್ರಹ್ಮಕುಮಾರೀಸ್ ಆಶ್ರಮಕ್ಕೆ ಹೋಗಿ 4th ರ್ಯಾಂಕ್ CETನಲ್ಲಿ ಪಡೆದಿದ್ದಾನೆ. ನನಗಿವಾಗ 70,000 ರೂಪಾಯಿ ಸಂಬಳ, ಅವ್ನಿಗೆ 1.5 ಲಕ್ಷ ರೂಪಾಯಿ ಸಂಬಳ ಅಂತ. ಅವ್ರದ್ದೇ ಸ್ಕೂಲಲ್ಲಿ ಅವ್ರ ಹತ್ರನೇ ಓದಿರೋ ವಿದ್ಯಾರ್ಥಿ ಮಾಡಿ ಅವ್ರ ಶಿಷ್ಯ ಹೇಳ್ತಾ ಇದ್ರು, ಈ ಮಾತು ಹೇಳ್ತಾ ಇದ್ರು. ಅಂದರೆ ಓದೋದ್ರಿಂದ ಯಾರು ಎಲ್ಲಿಗೆ ಬೇಕಾದರೂ ಏನಾಗ್ಬೋದು? ಹೋಗ್ಬೋದು. ತುಮಾರಿ ಏಮ್ ಆಬ್ಜೆಕ್ಟ್ ನರಸೆ ನಾರಾಯಣ್ ಬನ್ನಿ. ರಂಜಿತನ್ ಕೇಳಿದ್ರು ಪೇಪರ್ನವರೆಲ್ಲ, ಹೆಂಗೆ ಇಷ್ಟು ಚೆನ್ನಾಗಿ ಓದ್ದೆ ನೀನು ಅಂದರೆ, ಆ ಹುಡುಗ ಹೇಳ್ದ, ನಾನು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತೀನಿ, ರಾಜಯೋಗ ಕಲಿತೀನಿ, ನಮ್ಮ ಮಮ್ಮಿನೂ ಇದನ್ನು ಕಲಿತಾ ಇದ್ದಾರೆ, ನಾವೆಲ್ಲ ಹೋಗ್ತಾ ಇದ್ದೀವಿ, ಈ ರಾಜಯೋಗದಿಂದ ನಮ್ಗೆ ಈ ಥರ ಆಯಿತು ಅಂತ. ವಿಜಯ ಕರ್ನಾಟಕದಲ್ಲಿ ಫ್ರಂಟ್ ಲೈನಲ್ಲಿ ಹಾಕಿದ್ರು ಇದು ಸುದ್ದಿ ಪೇಪರ್ನವರು. ತುಂಬ ಮನುಷ್ಯ ಸೇರ್ ದೇವತಾ ಬನೆಂಗೆ, ದೇವತಾಂಕಿ ಬಿ ಬಡಿ ರಾಜಧಾನಿ. ನೀವು ಮನುಷ್ಯರಿಂದ ದೇವತೆಗಳಾಗ್ತಾ ಇದ್ದೀರಿ, ರಾಜಧಾನಿ ದೇವತೆಗಳದಿರುತ್ತೆ, ದೊಡ್ಡ ರಾಜಧಾನಿ. ಇಸ್ಮೆ ಊಂಚ್ ಪದ್ ಪಾನ, ಅಲ್ಲಿ ಹೋಗಿ ಒಳ್ಳೆ ಪದವಿಗೆ ಹೋಗಬೇಕು. ಫಿರ್ ಪಢಾಯಿ ಅವರ ಆ್ಯಕ್ಟಿವಿಟಿ ಪರ್ ಹೇ, ಎಲ್ಲ ಇರೋದು ಓದೋದ್ರ ಮೇಲೆ ಮತ್ತು ನಿಮ್ಮ ನಡವಳಿಕೆಯ ಮೇಲೆ ಡಿಪೆಂಡ್. ತುಮಾರ ಆ್ಯಕ್ಟಿವಿಟಿ ಬಡಿ ಅಚ್ಚಿ ಹೋನಿ ಚೈ, ನಿಮ್ಮ ಒಂದು ನಡವಳಿಕೆ ತುಂಬ ಚೆನ್ನಾಗಿರಬೇಕು ಅಂತಾರೆ. ಬಾಬಾ ಅಪನೆ ಲಿಯೇ ಬಿ ಕೇತೆ ಹೇ ಅಭಿ ಕರ್ಮಾತೀತ ಅವಸ್ಥಾ ನಹಿ ಬನಿ ಹೇ. ಈಗ ತಂದೆ ಹೇಳ್ತಾ ಇದ್ದಾರೆ, ನಿಮ್ಮದು ಕರ್ಮಾತೀತ ಅವಸ್ಥೆ ಇನ್ನೂ ಆಗಿಲ್ಲ. ತುಮಕೋ ತೋ ಸಂಪೂರ್ಣ ಬನ್ನ ಹೇ ಅಭಿ ಬನೆ ನಹಿ. ಈಗ ನೀವು ಸಂಪೂರ್ಣ ಆತ್ಮಗಳಾಗಬೇಕು, ಇನ್ನೂ ಆಗಿಲ್ಲ. ಜ್ಞಾನ ತೋ ಬಡ ಸಹಜ, ಈ ಜ್ಞಾನ ತುಂಬ ಈಸಿ ವಿಚಾರ. ಬಾಬಾ ಕೋ ಯಾದ್ ಕರ್ನಾ ಹೇ ಬಿ ಸಹಜ, ಪರಂತು ಜಬ್ ಕರೇನಾ, ಚೆನ್ನಾಗಿ ತಂದೆ ನೆನಪು ಮಾಡೋದು ಈಸಿನೇ, ಮಾಡಬೇಕಲ್ವಾ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते.
ಮೇನ್ ಸಾರಾಂಶ, ಕಿಸಿ ಬಿ ಬಾತ್ ಮೇ ಸಂಶಯ ಬುದ್ಧಿ ಬಂದ್ ಪಢಾಯಿ ನಹಿ ಚೋಡ್ನ, ಯಾವುದೇ ಮಾತುಗಳಲ್ಲಿ ಸಂಶಯಕ್ಕೊಳಗಾಗಿ ಕ್ಲಾಸ್ ಬಿಡಬೇಡ್ರಿ ಅಂತಾರೆ. ಪಹಲೆ ತೋ ಪಾವನ್ ಬನ್ನೆ ಕಿ ಏಕ ಹಿ ಬಾಬಾ ಕೋ ಯಾದ್ ಕರ್, ಮೊಟ್ಟ ಮೊದಲು ಪಾವನರಾಗೋದಕ್ಕೆ ಒಬ್ಬ ತಂದೆಯನ್ನು ನೆನೀತಾ ಇರಿ. ದೂಸರಿ ಬಾತೊಮ್ಮೆ ನಹಿ ಜಾನ, ಬೇರೆ ಅದು ಇದು ವೇಸ್ಟ್ ವಿಚಾರಗಳಲ್ಲಿ ಹೋಗಲೇಬೇಡ್ರಿ. ಶರೀರ ಪರ್ ನಜರ್ ಪಡ್ನೆ ಸೆ ವಿಘ್ನ ಪಡ್ತೆ, ಶರೀರದ ಕಡೆ ನಿಮ್ಮ ಗಮನ ಹೋದಾಗ ವಿಘ್ನಗಳು ಬರುತ್ತೆ. ಇಸ್ಲಿಯೇ ಭ್ರುಕುಟಿ ಮೇ ದೇಖನಾ ಹೇ, ಅದರಿಂದ ಭ್ರುಕುಟಿನಲ್ಲಿರೋ ಆತ್ಮವನ್ನೇ ನೋಡಿರಿ. ಆತ್ಮ ಸಮಜ್ ಆತ್ಮ ಸೆ ಬಾತ್ ಕರ್, ಆತ್ಮ ಅಂತ ತಿಳ್ಕೋಬೇಕು, ಆತ್ಮನನ್ನೇ ನೋಡಿ ಮಾತನಾಡಬೇಕು. ಆತ್ಮ ಅಭಿಮಾನಿ ಬನನಾ ಹೇ, ಆತ್ಮಾಭಿಮಾನಿಗಳಾಗಿ ಇರಿ. ನಿಡರ್ ಬಂದ್ ಸೇವಾ ಕರ್, ನಿರ್ಭಯವಂತರಾಗಿ ಸೇವೆಗಳನ್ನು ಮಾಡಿ. ವರದಾನ, ದೃಢ ಸಂಕಲ್ಪ ದ್ವಾರ ಕಮಜೋರಿಯೋ ರೂಪಿ ಕಲಿಗಿ ಪರ್ವತ್ ಕೋ ಸಮಾಪ್ತ ಕರ್ನೆ ವಾಲೆ ಸಮರ್ಥಿ ಆತ್ಮ ಸ್ವರೂಪ ಭವ. ನೋಡಿ, ದೃಢ ಸಂಕಲ್ಪದಿಂದ ದುರ್ಬಲತೆಗಳೆಂಬ ಕಲಿಗಿ ಪರ್ವತಗಳನ್ನು ಸಮಾಪ್ತಿ ಮಾಡುವಂಥವರು ಸಮರ್ಥ ಸ್ವರೂಪರು ಆಗಿರಿ. दिल शिकस्त होना, किसी का संस्कार व परिस्थिति का वशीभूत होना, व्यक्ति वैभवों के तरफ आकर्षित होना, इन सब कमजोरी रूपी कलिगी पर्वत को दृढ़ संकल्प की अंगुली से देकर सदा काल के लिए समाप्त करो, अर्थात विजयी बनो. ನೋಡಿ, ಖಿನ್ನರಾಗೋದು, ಯಾವುದಾದ್ರೂ ಸಂಸ್ಕಾರಗಳು ಅಥವಾ ಪರಿಸ್ಥಿತಿಗಳಿಗೆ ವಶವಾಗೋದು, ವ್ಯಕ್ತಿ ವೈಭವಗಳ ಕಡೆ ಆಕರ್ಷಣೆ ಆಗೋದು, ಈ ಥರ ದುರ್ಬಲತೆಗಳೆಂಬ ಕಲಿಗಿ ಪರ್ವತಗಳನ್ನು ದೃಢ ಸಂಕಲ್ಪವೆಂಬ ಬೆರಳು ಕೊಟ್ಟು ಸದಾಕಾಲಕ್ಕೋಸ್ಕರ ಸಮಾಪ್ತಿ ಮಾಡಿಬಿಡಿ, ಅರ್ಥಾತ್ ವಿಜಯ್ ಬನ್. ಸಮಾಪ್ತಿ ಮಾಡೋದು ಅಂದ್ರೇನೋ, ಮಾಯ ಮೇಲೆ ವಿಜಯ ಗಳಿಸೋದು. ವಿಜಯ್ ಹಮಾರೆಲಿ ಗಲೆ ಕಾ ಮಾಲಾ ಹೈ, ವಿಜಯ ನಮ್ದೇನಾಗಿದೆ, ಕೊರಳಿನ ಹಾರ ಆಗಿದೆ. ವಿಜಯ್ ಹಮಾರೆಲಿ ಗಲೆ ಕಾ ಹಾರ ಹೈ, ಸದಾ ಇಸಿ ಸ್ಮೃತಿ ಮೇ ಸಮರ್ಥ ಬನೋ, ಸಮರ್ಥ ಸ್ವರೂಪ ಬನೋ, ಯಹಿ ಸ್ನೇಹ ಕಾ ರಿಟರ್ನ್. ಯಾವಾಗಲೂ ಇದೇ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗಿ ಇದೇ ಸ್ನೇಹದ ರಿಟರ್ನ್ ಆಗಿದೆ. ಜೈಸೆ ಸಾಕಾರ ಬಾಬಾನೆ ಸ್ಥಿತಿ ಕಾ ಸ್ತಂಭ ಬನ್ಕರ್ ದಿಖಾಯ, ಹೇಗೆ ಬ್ರಹ್ಮ ಬಾಬಾರವರು ಸಾಕಾರದಲ್ಲಿ ಒಂದು ಸ್ಥಿತಿಯ ಸ್ತಂಭ ಆಗಿ ತೋರಿಸಿದ್ರಲ್ಲ, ಶಾಂತಿ ಸ್ತಂಭ, ಅದಕ್ಕೆ ರೆಡಿ ಮಾಡಿದಾರಲ್ಲ ಮಧುಬನದಲ್ಲೇ. ತೋ ದಿಖಾಯ ಐಸೆ ಫಾಲೋ ಫಾದರ್ ಕರ್ ಸರ್ವಗುಣ ಸಂಪನ್ನ ಸ್ತಂಭ ಬನು, ಇದೇ ರೀತಿ ಫಾಲೋ ಫಾದರ್ ಮಾಡಿ ಸರ್ವಗುಣಗಳ ಸ್ತಂಭ ಆಗಿ ತೋರಿಸಿ. ಸ್ಲೋಗನ್, ಸಾಧನ್ ಸೇವಾओं के लिए है, ಆರಾಮ್ ಪಸಂದ್ के लिए नहीं. ಮತ್ತು ಸಾಧನಗಳೇನೆಲ್ಲ ಸಿಕ್ಕಿದೆ ಸೇವೆ ಮಾಡಲಿಕ್ಕೋಸ್ಕರ ಸಿಕ್ಕಿದೆ, ಆರಾಮಾಗಿ ಎಂಜಾಯ್ ಮಾಡಲಿಕ್ಕಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.